ಹಲೋ, ಎಲ್ರಿಗೂ ನಮಸ್ಕಾರ. ಶುಭ ಸಂಜೆ. ಮಾರ್ಗದರ್ಶಿ ಸ್ಪಂದನ ಫೇಸ್ 2 ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೇನೆ. ಸ್ಪಂದನ ಟಿವಿ ಹಾಗೂ ತ್ರಿಷಾ ಸಮೂಹ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಾರ್ಗದರ್ಶಿ ಸ್ಪಂದನ ಫೇಸ್ 2 ಅನ್ನು ನಾವು ನಿನ್ನೆ ಲಾಂಚ್ ಮಾಡಿದ್ವಿ. ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಈ 12th ಸ್ಟ್ಯಾಂಡರ್ಡ್ ಪಾಸ್ ಈಗ ಮೊನ್ನೆ ಎಕ್ಸಾಮ್ ಬರೆದೋ ಮಕ್ಕಳು ಏನಿದ್ದಾರೆ, ಅವರು ಈ ಕರೆಂಟ್ ಸಿಚುವೇಷನಲ್ಲಿ ಫಸ್ಟ್ ಆಫ್ ಆಲ್ ಅವ್ರದ್ದು ಎಕ್ಸಾಮು ತುಂಬ ಡಿಲೇ ಆಗಿತ್ತು. ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಈಗ ಆಗಿರೋ ಪ್ಯಾಂಡಮಿಕ್ ಕ್ರೈಸಿಸಿಂದ ಲಾಟ್ ಆಫ್ ಎಕನಾಮಿಕ್ ಇಂಬ್ಯಾಲೆನ್ಸಸ್ ಎಲ್ಲ ಇದೆ. ಸೊ ಕರಿಯರ್ ಆಪ್ಷನ್ಗಳು ಕೂಡ ಒಂದು ಇವತ್ತು ಮೇಜರ್ ಕ್ವಶನ್ ಆಗುತ್ತೆ. ಹಾಗಾಗಿ ನಾವು ನಿನ್ನೆ ಹೇಳಿದಾಗೆ, ಸೊ ವಿ ಆರ್ ಪ್ರೊವೈಡಿಂಗ್ ಯು ಆನ್ ಆಪ್ಷನ್ ವಿತ್ ವೇರಿಯಸ್ ಡೊಮೇನ್ಸಲ್ಲಿ ನಮ್ಮ ಎಕ್ಸ್ಪರ್ಟ್ಗಳು ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಸೊ ಟುಡೇ ಅವರ್ ಟಾಪಿಕ್ ಆಫ್ ಡಿಸ್ಕಷನ್ ವುಡ್ ಬಿ ಆನ್ ದ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಸೊ 12th ನಂತರ ಈ ಇಂಜಿನಿಯರಿಂಗಲ್ಲಿ ಯಾವುದೆಲ್ಲ ಆಪ್ಷನ್ಸ್ ಇದೆ, ಈ ಆಪ್ಷನ್ಸ್ಗಳನ್ನು ಯಾವ್ಯಾವ ರೀತಿಯಲ್ಲಿ ನಾವು ಮುಂದೆ ತೊಗೊಂಡು ಹೋಗ್ಬೋದು, ಯಾವ್ಯಾವ ಸ್ಕೋಪ್ ಅದರಲ್ಲಿದೆ, ಅದರಿಂದ ಆ ಕೋರ್ಸ್ಗಳಲ್ಲಿ ತೊಗೊಳ್ಬೇಕಾದ್ರೆ ನಾವು ಇನಿಷಿಯಲಿ ನಾವು ಯಾವ ಆ್ಯಕ್ಟಿವಿಟಿ ಅಥವಾ ಏನನ್ನು ಪ್ಲ್ಯಾನ್ ಮಾಡಬೇಕು, ಎಕ್ಸ್ಟ್ರಾ ಸ್ಕಿಲ್ ಸೆಟ್ಗಳು ಏನು ಬೇಕು. ಸೊ ದೀಸ್ ಆರ್ ಆಲ್ ದ ಮೇಜರ್ ಡಿಸ್ಕಷನ್ ಪಾಯಿಂಟ್ಸ್ ಟುಡೇ. ಹಾಗೂ ವೀಕ್ಷಕರನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಫೋನ್ ಕಾರ್ಯಕ್ರಮ ಆಗಿರೋದ್ರಿಂದ ಕೆಳಗಡೆ ನಿಮ್ಮ ಸ್ಕ್ರೀನಲ್ಲಿ ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಯು ಕ್ಯಾನ್ ಗಿವ್ ಅಸ್ ಅ ಕಾಲ್ ಆ್ಯಂಡ್ ಟೇಕ್ ಅ ಪ್ರಿವಿಲೇಜ್ ಟು ಸ್ಪೀಕ್ ಟು ಅವರ್ ಗೆಸ್ಟ್. So let me introduce my guests, two eminent personalities. I can call them as the engineering stalwarts that we have from Manipal Institute of Technology from Manipal. With great pleasure, I introduce Dr. BHV Pai, the Joint Director of Manipal Institute of Technology, Manipal. Sir, I extend a warm welcome to you, sir. Thank you. Namaste. Namaste. Dr. Pai has been in MIT since 1980s and has served various positions. It's been a very long tenure now. He has handled various posts and he has guided many research projects. He's been a part of a lot of government research funding and other private agencies funding, and currently he is a joint director handling both academics as well as administrative of MIT. We have the most important person, like a center of attraction for any parent these days. Would be first question they ask whenever it is about any course, either the employability hegirutte, what are the job opportunities options. So we have Dr. Harish. I extend a very warm welcome to you, sir. He heads the placement and industry liaison. He's also been into MIT since 1990s and he served in various posts. He's also guided many of the students on the research projects. He has been part of the many research projects of the government and the private agencies, and currently he's the associate director of Manipal Institute of Technology, Mahe. Sir, to begin with, we are actually proud as a Udupian because of the fact that Manipal is just 5 kilometers away, which is considered to be the education hub of the world. ನಮಗೆ ನಿಜ ಇದೊಂದು ಪುಣ್ಯ ಅಂತ ಹೇಳ್ಬೋದು, ಇಷ್ಟೊಂದು ಒಳ್ಳೆ ಫೆಸಿಲಿಟಿ ಇರೋದ್ರಿಂದ. ಆ್ಯಂಡ್ ಇಟ್ಸ್ ಅನ್ ಅಪಾರ್ಚುನಿಟಿ ಫಾರ್ ಎವ್ರಿ ಒನ್ ದಟ್ ಪೀಪಲ್ ಲೈಕ್ ಯು ಹ್ಯಾವ್ ಕಮ್ ಹಿಯರ್ ಆ್ಯಂಡ್ ವುಡ್ ಬಿ ಅಡ್ರೆಸಿಂಗ್ ದ ಸ್ಟೂಡೆಂಟ್ಸ್ ಆನ್ ದ ಕರಿಯರ್ ಆಪ್ಷನ್, ವಿಚ್ ಇಸ್ ಅ ಮೋಸ್ಟ್ ಕಾಂಪ್ಲೆಕ್ಸ್ ಸಿಚುವೇಶನ್ ಟುಡೇ. Before I post you some question on engineering, sir, my viewers would definitely like to hear about something on Mahe as a whole and MIT. Good evening to all the members of the audience. Professor Rao, as you very rightly pointed out, it's an honor and a privilege that we all have the good fortune of having been associated with the institutions in Manipal, Mahe. So as most of you would already know, Manipal Institute of Technology, ನಾವು ಮಣಿಪಾಲ್ ತಾಂತ್ರಿಕ ಮಹಾವಿದ್ಯಾಲಯ ಅಂತ ಏನಂತ ಕರಿತೇವೆ, ಇದು ಮಾಹೆ ಅಂದರೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಈ ಒಂದು ಯೂನಿವರ್ಸಿಟಿಯ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ ಅಂತ ನಾವು ಹೇಳ್ತೇವೆ. ಅಂದರೆ ಸುಮಾರು 1957ರಲ್ಲಿ ನಾವು ಶುರುವಾದ್ವಿ. MIT ಸ್ಟಾರ್ಟೆಡ್ ಇನ್ ದಿ ಇಯರ್ 1957, ಅಂದರೆ ಈಗ 63 ವರ್ಷ ಕಂಪ್ಲೀಟ್ ಆಗಿದೆ ನಮ್ಮದು. ನಾವು ಶುರುವಾದಾಗ ನಮ್ಮಲ್ಲಿ ಇದ್ದದ್ದು ಒಂದೇ ಒಂದು ಬ್ರಾಂಚ್. ದರ್ ವಾಸ್ ಓನ್ಲಿ ಒನ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ವಿಚ್ ವಾಸ್ ಆಫರಿಂಗ್ ದ BTech ಡಿಗ್ರಿ ಕೋರ್ಸ್, ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಒಂದೇ ಒಂದು ಇದ್ದದ್ದು. ಆಗ ಇದ್ದದ್ದು ಸಿವಿಲ್ ಇಂಜಿನಿಯರಿಂಗ್ ಮಾತ್ರ. ಸೊ ಇವತ್ತು ವಿ ಆರ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಸೇ ದ್ಯಾಟ್ ವಿ ಆಫರ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್, ದಟ್ ಈಸ್ BTech, in close to around 18 different branches, 18 different programs ಇದೆ ನಮ್ಮಲ್ಲಿ. ಅದು ಅಲ್ಲದೆ MTech ಕೋರ್ಸನ್ನು ನಾವು 25 ಬೇರೆ ಬೇರೆ ಬ್ರಾಂಚಸಲ್ಲಿ ಕೂಡ ನಾವು MTech ಕೋರ್ಸನ್ನು ಕೊಡ್ತೇವೆ. ಆ್ಯಂಡ್ ಟು ಆ್ಯಡ್ ಟು ದಿಸ್ ವಿ ಹ್ಯಾವ್ ಅರೌಂಡ್ 4 MSc ಪ್ರೋಗ್ರಾಮ್ಸ್, ಅಂದರೆ PCM, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಜಿಯಾಲಜಿ, 4 ಏರಿಯಾದಲ್ಲಿ ನಾವು MSc ಪ್ರೋಗ್ರಾಮ್ಸ್ ಮಾಡ್ತೇವೆ. ಮತ್ತು ವಿ ಹ್ಯಾವ್ ಅ 2-year ಕೋರ್ಸ್ ದಟ್ ಈಸ್ ಇನ್ MCA. ಸೊ ಇಷ್ಟು ಕೋರ್ಸ್ಗಳು ಅಲ್ಲದೆ ನಮ್ಮಲ್ಲಿ PhD ಅನ್ನು ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಸೊ ಈ ಎಲ್ಲವೂ ಯಾವ ರೀತಿ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಹೋದರೆ ಪ್ರಾಯಶಃ ನಮ್ಮ ಶ್ರೋತೃಗಳಿಗೆ ಗೊತ್ತಿರ್ಬೋದಾಗಲೇ, ನಮ್ಮ ಫೌಂಡರ್ ಅಂತ ನಾವೇನು ಹೇಳ್ತೀವಿ, ಮಣಿಪಾಲ್ ಬ್ರಹ್ಮ ಡಾಕ್ಟರ್ TMA ಪೈ ಅವರು ಮೆಡಿಕಲ್ ಡಾಕ್ಟ್ರಾಗಿ ಕ್ವಾಲಿಫೈ ಆಗಿದ್ದರೂ ಕೂಡ, ದೋ ಹಿ ವಾಸ್ ಅ ಮೆಡಿಕಲ್ ಡಾಕ್ಟರ್ ಬೈ ಕ್ವಾಲಿಫಿಕೇಷನ್, our personality had various different dimensions. So he was a banker, he was a philanthropist, he was a great visionary.
ಸಿಂಪಲ್ ಆಗಿ ಹೇಳಬೇಕಂದ್ರೆ ಅವರು ದಾರ್ಶನಿಕರಾಗಿದ್ದರು, ಅಂದರೆ ದೂರದೃಷ್ಟಿ ಉಳ್ಳವರಾಗಿದ್ದರು. ಅವರಿಗೆ ಗೊತ್ತಿತ್ತು ನಮ್ಮ ದಟ್ ದಿ ಪ್ರಾಬ್ಲಮ್ಸ್ ಡಾಗಿಂಗ್ ಅವರ್ ಕಂಟ್ರಿ, ಲೈಕ್ ಫಾರ್ ಎಕ್ಸಾಂಪಲ್ ಅನ್ಎಂಪ್ಲಾಯ್ಮೆಂಟ್ ಮತ್ತು ಇಲ್ಲಿಟ್ರಸಿಟಿ ಮತ್ತು ಬ್ಯಾಡ್ ಹೆಲ್ತ್, ಇಷ್ಟು ಇಶ್ಯೂವನ್ನು ನಾವು ಹ್ಯಾಂಡಲ್ ಮಾಡಬೇಕು ಅಂತಂದರೆ first thing that is most important here is to provide proper education. Correct. Because education, he always believed that education is one very important tool using which the difficulties that our country is facing can be very easily solved. So ಈ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಟಿ ಎಮ್ ಎ ಪೈ ಅವರು, ನಮ್ಮ ಫೌಂಡರ್ ಆದ ಡಾಕ್ಟರ್ ಟಿ ಎಮ್ ಎ ಪೈ ಅವರು ಸುಮಾರು ಈ ರೀತಿಯ ಸಂಸ್ಥೆಗಳನ್ನು ಹುಟ್ಟು ಹಾಕ್ಕೊಂಡು ಇವತ್ತು ವಿ ಆರ್ ಆಲ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಮಣಿಪಾಲ್ ಕ್ಯಾನ್ ಬಿ ಫೌಂಡ್ ಆನ್ ದ ಇಂಟರ್ನ್ಯಾಷನಲ್ ಮ್ಯಾಪ್. ನಾವು ನಮ್ಮ ಒಂದು ಸಣ್ಣ ಒಂದು ಹಳ್ಳಿ ಅಂತ ಹೇಳಲಿಕ್ಕಾಗಲ್ಲ, ಯಾಕೆಂದ್ರೆ ಸೈಜಲ್ಲಿ ಅದು ಹಳ್ಳಿ, ಆದರೆ ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ಒಂದು ಹಳ್ಳಿ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ವಿ ನಾವು ಕಾಲ್ ಅವರ್ ಸೆಲ್ಸ್ ಎ ಗ್ಲೋಬಲ್ ವಿಲೇಜ್. ಸೊ ಇನ್ಫ್ಯಾಕ್ಟ್ ಇಟ್ಸ್ ಗ್ರೋನ್ ಟು ಸ್ಟೇಟಸ್ ಆಫ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಟೌನ್. ನಮ್ಮಲ್ಲಿ ಪ್ರತಿಯೊಂದು ಕೋರ್ಸನ್ನು ಕೂಡ ನಾವು ಆಫರ್ ಮಾಡ್ತೇವೆ ಇಲ್ಲಿ. ಯು ಕ್ಯಾನ್ ಥಿಂಕ್ ಆಫ್ ಎನಿ ಕೋರ್ಸ್ ಇಟ್ ಇಸ್ ಆಫರ್ಡ್ ಅಟ್ ಮಣಿಪಾಲ್, ಎಕ್ಸೆಪ್ಟ್ ಮೇ ಬಿ 2 ಕೋರ್ಸ್ ನಿಮ್ಗೆ ಇಲ್ಲಿ ಸಿಗದೇ ಇರುವಂಥದ್ದು ಅಂದರೆ ಪ್ರಾಬಬ್ಲಿ ಒಂದು ಲಾ, ಇನ್ನೊಂದು ನಮ್ಮ ಅಗ್ರಿಕಲ್ಚರ್ ಸೈನ್ಸ್. ಇದು ಎರಡನ್ನು ಬಿಟ್ಟರೆ ಬೇರೆ ಯಾವ ಎನಿ ಕೋರ್ಸ್ ದಟ್ ಯು ಕ್ಯಾನ್ ಥಿಂಕ್ ಆಫ್ ಇಟ್ ಈಸ್ ಆಫರ್ಡ್. ಆ್ಯಂಡ್ ಐ ಕ್ಯಾನ್ ವೆರಿ ಪ್ರೌಡ್ಲಿ ಸೇ ದ್ಯಾಟ್ ವಿ ಹ್ಯಾವ್ ದ ಬೆಸ್ಟ್ ಪಾಸಿಬಲ್ ಫೆಸಿಲಿಟೀಸ್ ದಟ್ ಆರ್ ಮೇಡ್ ಅವೈಲಬಲ್ ಇನ್ ಅವರ್ ಕ್ಯಾಂಪಸ್. ಇದು ಒಂದು ಸಣ್ಣ ಇಂಟ್ರೊಡಕ್ಷನ್ ನಮ್ಮ ಸಂಸ್ಥೆಯ ಬಗ್ಗೆ. ಥ್ಯಾಂಕ್ ಯು. I don't know how many of you are aware also, Manipal Academy of Higher Education was recently listed as the Institute of Eminence from the central government. ಇದೊಂದು ಅದ್ಭುತ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಡ್ ಪಿಕ್ 10 ಟಾಪ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಆ್ಯಂಡ್ ಮಾಹೆ ವಾಸ್ ಒನ್ ಅಮಾಂಗ್ ದೆಮ್. ಆ್ಯಂಡ್ ಒಂದು ಒಳ್ಳೆ ಆ್ಯಪ್ ಪಾಯಿಂಟನ್ನು ಹೇಳಿದ್ರು ಅವರು, ಜಗತ್ತಲ್ಲಿ ಯಾವುದೇ ಒಂದು ಪ್ರಾಬ್ಲಮನ್ನು ಅಡ್ರೆಸ್ ಮಾಡೋಕ್ಕೆ ಎಜುಕೇಷನ್ ಕ್ಯಾನ್ ಬಿ ಒನ್ ಆಫ್ ದ ಮೇಜರ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ದಟ್ ಇಸ್ ವಾಟ್ ದ ವಿಷನರಿ ಡಾಕ್ಟರ್ ಟಿ ಎಮ್ ಎ ಪೈ ಆಲ್ಸೋ ಹ್ಯಾಡ್. ಸೊ ಇವತ್ತು ಸಣ್ಣ ಒಂದು ಟೌನಲ್ಲಿ ಬಂದಿರುವಂಥ ಒಂದು ಸಂಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದರೆ, ಇಟ್ ಆಲ್ಸೋ ಹ್ಯಾಸ್ ಇಸ್ ಗ್ಲೋಬಲ್ ಪ್ರೆಸೆನ್ಸ್ ಇನ್ ದುಬೈ ಆ್ಯಂಡ್ ಮಲೇಷಿಯಾ. So we are extremely happy as Udupi citizens that we are proud to associate with such an institution, and it's such an opportunity for us to speak with the speakers like this. So ನಾವು ಮುಖ್ಯವಾಗಿ ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರೆ, ಈ 12th ಸ್ಟ್ಯಾಂಡರ್ಡ್ ಇವತ್ತು ನಮ್ಮ ಏನು ಮೊನ್ನೆ ಎಕ್ಸಾಮ್ ಆಯಿತು, ಇಂಗ್ಲೀಷ್ ಎಕ್ಸಾಮ್ ಆಯಿತು ಜಸ್ಟ್ ಫ್ಯೂ ಡೇಸ್ ಬ್ಯಾಕ್. ಈಗ ಎವ್ರಿ ಒನ್, ನಾನು ಹೇಳ್ತಾ ಇದ್ದಾಗೆ ಇದೊಂದು ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಸಿಚುವೇಷನಲ್ಲಿ ಬಂದಿದ್ದಾರೆ. Do you agree, sir? There are many instances where they have taken a wrong decision and they have fumbled in their choices and they regret at the end of the day. A very rare number of cases I have seen, okay, ನಾನು ಅವತ್ತು ಫುಲ್ ರಿಸರ್ಚ್ ಮಾಡಿ ಈ ಕೋರ್ಸ್ ಅಂತ ತಗೊಂಡಿದ್ದೆ, ಸಾರ್ಥಕ ಆಯಿತು ಕೋರ್ಸ್ ತಗೊಂಡಿದ್ದಕ್ಕೆ ಅಂತ ಹೇಳೋದು ನಂಬರ್ ತುಂಬ ಕಡಿಮೆ ಇದೆ. ಆ್ಯಂಡ್ ದೇರ್ ಆರ್ ಅದರ್ ಕೇಸಸ್ ವೇರ್ ರಾಂಗ್ ಡಿಸಿಷನ್ ಅದು ಜಾಸ್ತಿ ಆಗಿದೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಯಾಕಂತ ಹೇಳಿದ್ರೆ ಒಂದು ಇವತ್ತು ಆಪ್ಷನ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ನ್ಯಾಚುರಲಿ ಯುವರ್ ಸಿಲೆಕ್ಷನ್ ಬಿಕಮ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಂತ ನಾನು ಯಾವತ್ತೂ ಹೇಳ್ತೇನೆ. ಸೊ ಇವತ್ತಿನ ಉದ್ದೇಶ ಏನಂತ ಹೇಳಿದರೆ ಆ ಕೋರ್ಸ್ಗಳ ಬಗ್ಗೆ ಒಂದು ಮಾಹಿತಿ ಕೊಡುವಂಥದ್ದು. ಸರ್, ಇವತ್ತಿನ ಒಂದು 2020 ಇದರಲ್ಲಿ ನಿಮ್ಮ ಪ್ರಕಾರ ಇಂಜಿನಿಯರಿಂಗಲ್ಲಿ ಯಾವುದೆಲ್ಲ ಚಾಯ್ಸ್ ಇವತ್ತು ಮಕ್ಕಳು ನೋಡ್ಬೋದು ಸರ್? ಗುರುಪ್ರಸಾದ್ ಅವರು, ನೀವು ತುಂಬಾ ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೀವು ರೈಸ್ ಮಾಡಿದ್ದೀರಿ. ಯಾಕೆಂದರೆ ಪ್ರತಿಯೊಂದು ಘಟ್ಟದಲ್ಲೂ ನಮ್ಮ ಅಪ್ಪ ಅಮ್ಮಂದಿರು ಏನು ಹೇಳ್ತಾ ಇರ್ತೀವಿ ಅಂದರೆ, SLC ನಿನ್ನ ಒಂದು ಇಸ್ ಅ ಮೇಜರ್ ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್. ನೀವು ಇದನ್ನು ಘಟ್ಟವನ್ನು ಪಾಸ್ ಆದರೆ ನಿನ್ನ ಲೈಫ್ ಸೆಟ್ಲ್ ಆಯಿತು ಅಂತ ಹೇಳ್ತಾರೆ. ಮತ್ತು PUC ಬರ್ತಿದ್ದಾಗೆ SLCಯನ್ನು ಮರೆತು PUC ಬಗ್ಗೆ ಹೇಳ್ತಾರೆ. ಇದನ್ನು ನೀನು ಚಂದದಲ್ಲಿ ಹ್ಯಾಂಡಲ್ ಮಾಡಿದ್ರೆ ನಿನ್ನ ಲೈಫ್ ವುಡ್ ಬಿ ವಂಡರ್ಫುಲ್ ಅಂತ ಹೇಳ್ತಾರೆ. ಬಟ್ ಅಟ್ ಎವ್ರಿ ಸ್ಟೇಜ್ ಪೇರೆಂಟ್ಸ್ ಕೀಪ್ ಆನ್ ರೈಸಿಂಗ್ ದ ಬಾರ್. ಮತ್ತು PUCಗೆ ಬಂದಾಗ ನೀವು ಹೇಳಿದಾಗೆ ನಮ್ಮ ಮಕ್ಕಳಲ್ಲಿ ಒಂದು ಕನ್ಫ್ಯೂಷನ್ ಇರ್ತದೆ, ಯಾವ ಕೋರ್ಸನ್ನು ತಗೊಳ್ಳೋದು. ಇದನ್ನು ನಾವು ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಹೇಳ್ತೀವಿ. ಅಂದರೆ ದೇರ್ ಆಪ್ಷನ್ಸ್ ತುಂಬ ಇದೆ. ನಮ್ಮ ಕಾಲದಲ್ಲಿ ನಾವು ಓದ್ತಿದ್ದಾಗ ಒಂದು 2-3 ಕೋರ್ಸ್ಗಳು ಬಿಟ್ಟರೆ ಬೇರೆ ಯಾವುದು ಕೋರ್ಸ್ಗಳು ಇರಲಿಲ್ಲ. ಇದ್ರೂ ಕೂಡ ಅದು ತುಂಬ ಪಾಪ್ಯುಲರೈಸ್ ಆಗಿರಲಿಲ್ಲ. ಆದರೆ ಈಗ ಏನಾಗಿದೆ ಅಂದರೆ ದರ್ ಆರ್ ಹಂಡ್ರೆಡ್ಸ್ ಆಫ್ ಕೋರ್ಸಸ್ ದಟ್ ಆರ್ ಅವೈಲೇಬಲ್. ಮತ್ತು ಅದಕ್ಕೆ ಯಾವ ಮಟ್ಟದ ಪಬ್ಲಿಸಿಟಿ ಸಿಗ್ತಾ ಇದೆ ಅಂದರೆ ಯು ಫೀಲ್ ಆ್ಯಸ್ ಇಫ್ ದರ್ ಇಸ್ ಸೋ ಮಚ್ ಅನ್ ಆಫರ್ ಆ್ಯಂಡ್ ಯು ಡೋಂಟ್ ನೋ ಯಾವ ದಿಕ್ಕಲ್ಲಿ ಹೋಗ್ಬೇಕನ್ನೋದೇ ಮಕ್ಕಳಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಅಪ್ಪ ಅಮ್ಮಂದಿರಿಗೂ ಕೂಡ ಇರ್ತದೆ. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ನಮ್ಮ ಮಕ್ಕಳು ಡಿಗ್ರಿಯನ್ನು ಯಾವುದಲ್ಲಿ ಪಡ್ಕೊಳ್ತಾ ಇದ್ದಾರೆ ಅಂದರೆ ಅದರಲ್ಲಿ ಇರುವಂಥ ಎಂಪ್ಲಾಯಬಿಲಿಟಿ ಕೋಶೆಂಟನ್ನು ನೋಡ್ತಾರೆ. ಅಂದರೆ ನಾನು ಡಿಗ್ರಿ ಪಡೆದು ಆಚೆ ಬರುವಾಗ ನನಗೆ ಅದರಿಂದ ನೌಕರಿ ಸಿಗ್ತದಾ, ನನಗೆ ಎಂಪ್ಲಾಯ್ಮೆಂಟ್ ಸಿಗ್ತದಾ, ನನಗೆ ಅದರಿಂದ ಕೆಲಸ ಸಿಗುತ್ತಾ, ನನ್ನ ಜೀವನ ಸೆಟ್ ಆಗ್ತದಾ ಅನ್ನೋ ಒಂದು ಆಲೋಚನೆ ಬರ್ತಾರೆ ಹೊರತು ನನಗೆ ಅದರಲ್ಲಿ ಒಂದು ಫ್ಲೇರ್ ಇದೆಯಾ, ನನಗೆ ಅದ್ರಲ್ಲಿ ಅಫಿನಿಟಿ ಇದೆಯಾ, ನನಗೆ ಅದು ಇಷ್ಟ ಇದೆಯಾ ಅನ್ನೋದು ನೋಡೋದೇ ಇಲ್ಲ. ನನಗೆ ಇಷ್ಟ ಇರೋದು ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಆದರೆ ನಾನು ಕಂಪ್ಯೂಟ್ರಲ್ಲಿ ಜಾಬ್ ಆಪರ್ಚುನಿಟೀಸ್ ಹೆಚ್ಚಿದೆ ಅಂತೇಳಿ ಕಂಪ್ಯೂಟರ್ಸ್ ತೊಗೋತೀನಿ. ತೆಕ್ಕೊಂಡು ಐ ವಿಲ್ ನೆವರ್ ಬಿ ಹ್ಯಾಪಿ ದೇರ್ ಬಿಕಾಸ್ ಐ ಆಮ್ ನಾಟ್ ವೆರಿ ಗುಡ್ ಅಟ್ ಇಟ್. ಐ ಸಫರ್, ಐ ಸ್ಟ್ರಗಲ್ ಟು ಮೇಕ್ ಎ ಮಾರ್ಕ್ ಇನ್ ಲೈಫ್. ಅದೇ ನಾನು
ನನಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನಾನು ಮುಂದುವರೆದಿದ್ರೆ ಇನ್ನೂ ತುಂಬ ಚೆನ್ನಾಗಿ ನಾನು ಮೇಲೆ ಬರ್ತಿದ್ದೆ. ಹಾಗಾಗಿ ಯಾವುದೇ ಒಂದು ಕೋರ್ಸನ್ನು ತಗೊಳ್ಳಿ ಅವರು, ಅದು ಇಂಜಿನಿಯರಿಂಗೇ ಆಗಬೇಕಂತೇಳಿಲ್ಲ, ಮೆಡಿಕಲ್ ಆಗಬೇಕಂತೇಳಿಲ್ಲ, ಸುಮಾರು ಕೋರ್ಸ್ಗಳಿದ್ದಾವೆ. ಕಾಮರ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಯಾವುದೇ ಇರ್ಬೋದು. ಯಾವುದೇ ಕೋರ್ಸನ್ನು ತೊಗೊಂಡ್ರು ಕೂಡ ಇಫ್ ದ ಕನ್ಸರ್ನ್ಡ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ ಇದ್ದಾನಲ್ಲ, ಅವನು ಡೆಡಿಕೇಶನ್ ಇಟ್ಕೊಂಡು ಕಷ್ಟಪಟ್ಟು ಓದ್ತೇನೆ ಅನ್ನೋಂಗಿದ್ರೆ ಎಲ್ಲ ಕೋರ್ಸ್ಗಳು ನನ್ನ ಅಭಿಪ್ರಾಯದಲ್ಲಿ ಒಂದೇ ಸಮಾನವಾಗಿ ಇರ್ತವೆ. ಅಂದರೆ ಯು ಶುಡ್ ಬಿ ಟೋಟಲಿ ಡೆಡಿಕೇಟೆಡ್, ಯು ಶುಡ್ ಬಿ ವರ್ಕಿಂಗ್ ವೆರಿ ವೆರಿ ಹಾರ್ಡ್, ರಿಮೈನ್ ಕಂಪ್ಲೀಟ್ಲಿ ಫೋಕಸ್ಡ್. ಇಷ್ಟು ಕ್ವಾಲಿಟೀಸನ್ನು ಇಟ್ಕೊಂಡು ನೀನು ಯಾವ ಕೋರ್ಸ್ ತೊಗೊಂಡ್ರು ಕೂಡ ಯು ಕ್ಯಾನ್ ಎಕ್ಸೆಲ್ ಇನ್ ಲೈಫ್. ಹಾಗಾಗಿ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ನಾನೊಂದು ಕಿವಿ ಮಾತು ಮಕ್ಕಳಿಗೆ, ಈಗಿನ 12th ಮುಗಿಸಿ ಹೊರಗೆ ಬರ್ತಾ ಇರೋ ಮಕ್ಕಳಿಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿನ್ನ ಫೋಕಸ್ ಎಲ್ಲಿದೆ, ವಾಟ್ ಈಸ್ ಯುವರ್ ಕಾಲಿಂಗ್ ಅಂತ ನಾವೇನು ಹೇಳ್ತೀವಿ, ನಿನಗೆ ಎಲ್ಲಿಂದ ಒಂದು ಕರೆ ಬರ್ತಾ ಇದೆ, ಇಂಥ ಕಡೆ ನಿನ್ನ ಮನಸ್ಸು ಹೇಳ್ತಾ ಇರಬೇಕು, ದಿಸ್ ಈಸ್ ವೇರ್ ಐ ಶುಡ್ ಬಿ ಮೇಕಿಂಗ್ ಎ ಮಾರ್ಕ್, ಇಲ್ಲಿ ದಿಸ್ ಈಸ್ ವೇರ್ ಐ ಕ್ಯಾನ್ ಎಕ್ಸೆಲ್. ನನ್ನ ಎಲ್ಲ ಶಕ್ತಿಯನ್ನು ಮೀರಿ ನಾನು ಈ ಒಂದು ದಿಕ್ಕಿನಲ್ಲಿ ಹೋದರೆ ಐ ಕ್ಯಾನ್ ಎಕ್ಸೆಲ್ ಎಂದು ನಿಮ್ಗೆ ಏನು ಅನಿಸ್ತಿದ್ದೋ ಅಲ್ಲಿಗೆ ಹೋಗಿ. ಯಾರು ಏನು ಬೇಕಾದ್ರೆ ಹೇಳಿ, ಪೇರೆಂಟ್ಸ್ ಏನಾದರೂ ಹೇಳಿ, ಪಬ್ಲಿಕ್ ಏನಾದರೂ ಹೇಳಿ, ಅಡ್ವರ್ಟೈಸ್ಮೆಂಟ್ಸ್ ಹೇಳ್ತೀವಿ, ಏನು ಬೇಕಾದ್ರೆ ಹೇಳ್ಕೊಡು, ಬಟ್ ನಿಮಗೆ ಒಳಗಿಂದ ಒಂದು ಕರೆ ಇರ್ತದಲ್ಲ, ಅದು ಏನು ಹೇಳುತ್ತೆ ಅನ್ನೋದು ನೀವು ನೋಡಬೇಕು. ಅದನ್ನು ನೋಡಿ ನೀವು ಇಫ್ ಯು ಪರ್ಸ್ಯೂ ದ್ಯಾಟ್ ವಿತ್ ಆಲ್ ಯುವರ್ ಹಾರ್ಟ್, ಆಫ್ ಕೋರ್ಸ್ ಖಾಲಿ ಇಷ್ಟ ಇಟ್ಕೊಂಡ್ರೆ ಸಾಕಾಗಲಿಲ್ಲ, ಮತ್ತು ಅದರ ಹಿಂದೆ ಬೀಳಬೇಕು ನೀವು. ಹಾಗೆ ಬಿಟ್ಟು ನೀವು ಮಾಡಿಕೊಂಡ್ರೆ ಐ ಥಿಂಕ್ ಆಲ್ ಕೋರ್ಸಸ್ ಆರ್ ಈಕ್ವಲಿ ಆಪರ್ಚುನಿಟೀಸ್ ಖಂಡಿತವಾಗ್ಲೂ ಇದ್ದಾವೆ. ತುಂಬ ಆ್ಯಪ್ಟ್ ಪಾಯಿಂಟ್ ಹೇಳಿದ್ರಿ ನೀವು. ವೆನ್ ಯು ಚೂಸ್ ಸಮಥಿಂಗ್ ದಟ್ ಯು ಲೈಕ್ ಟು ಡೂ, ಅದರದ್ದು ಔಟ್ಕಮ್ ವಿಲ್ ಬಿ ಅಮೇಝಿಂಗ್. ಬಟ್ ಏನಾಗುತ್ತೆ, ಇವತ್ತು ಯು ಮೈಟ್ ಹವ್ ಆಲ್ಸೋ ಕಮ್ ಅಕ್ರಾಸ್ ವಿತ್ ಮೆನಿ ಆಫ್ ದ ಸ್ಟೂಡೆಂಟ್ಸ್ that they end up selecting the courses just because it was their friend has chosen it, or their father has or mother has forced them, or their relatives are working over there. ಈ ರೀತಿ ಒಂದು ಡಿಸಿಷನ್ ಆಗುತ್ತೆ ಹೊರತು ನೀವು ಹೇಳಿದಾಗೆ ಅದು ಹಾರ್ಟ್ ಇಂದ ಅಥವಾ ತಮ್ಮ ಸೆಲ್ಫ್ ಇಂಟ್ರೆಸ್ಟ್ ಇಂದ ಬರುವಂಥದ್ದು ಭಾಳ ಕಡಿಮೆ ಅಲ್ವಾ ಸರ್? ಹರೀಶ್ ಸರ್, ಯು ಆರ್ ಆಲ್ಸೋ ಬೀನ್ ಅ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಲೈಸನ್, ಆ್ಯಂಡ್ ಐ ಬಿಲೀವ್ ಇನ್ ಎಜುಕೇಷನ್ ಸೆಕ್ಟರಲ್ಲಿ ಇದೊಂದು ಮೋಸ್ಟ್ ಹೈ ಪ್ರೊಫೈಲ್ ಡೆಸಿಗ್ನೇಷನ್ ಅಂತ ಕರಿಬೋದು. ಯಾಕಂತ ಹೇಳಿದ್ರೆ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್ ಟುಡೇ ಇಸ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ದ ಎಕಡೆಮಿಕ್ಸ್ ಆ್ಯಂಡ್ ದಿ ಕಾರ್ಪೊರೇಟ್. I hope you will agree with me. Yeah, definitely. And we also agree that there's a huge gap, and Mahe plays an exceptional role in trying to bridge those gaps in so many ways. I understand that there is a board of studies where their corporates who are involved in subject curriculum hagella. But if I'm speaking about the education sector as a whole in India, sir, a gap ivattu kuda ide. Leave aside Mahe, which is an exception. Andre 4 years students spend there, and finally when they come out and get placed, let us say, sometimes it so happen that whatever they are doing as a work there, adanna yavade reetiyalli training agli avaru enu padkondirudilla. So can you tell us, as a industrialization and placement both, sir, plus you are an academician, how are you attempting to bridge this gap, and so that tomorrow they are employable and they are happy that this is what I learned and this is what I'm doing today? ನಿಮ್ಮ ಪ್ರಶ್ನೆ ತುಂಬ ಆಪ್ಟಾಗಿದೆ ಇದಕ್ಕೆ. ಸರ್ ಒಂದು ನಿಮಿಷ, we have a call, let's take the calls. Sure. Hello. 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 Good evening. Namaskara. ಯಾರು ಮಾತಾಡ್ತಾ ಇರೋದು? Hello sir. Good evening. I'm Shraddha from Mangalore. From Mangalore. Okay, Shraddha. ಏನು ಮಾಡ್ತಾ ಇದ್ದೀರಿ ನೀವು? Sir, I completed my English exam. Okay, which means you have completed your second PUC successfully. Yes, sir. How was the English examination? It was very easy, sir. ಹೌದಾ? ನಮ್ಮ ಇಂಗ್ಲಿಷ್ ಕ್ಲಾಸಸ್ ಬಗ್ಗೆ ಮಾರ್ಗದರ್ಶಿ ಸ್ಪಂದನದ ಫೇಸ್ 1 ಅಲ್ಲಿ ಬರ್ತಾ ಇತ್ತು, ನೋಡಿದ್ರಾ ನೀವು? ಹೌದು ಸರ್, ನೋಡ್ತಾ ಇದ್ವಿ. ವೆರಿ ಗುಡ್, ವೆರಿ ಗುಡ್. ಎಷ್ಟು ಪರ್ಸೆಂಟೇಜ್ ಬರ್ಬೋದು ನಿಮ್ಮ ಪ್ರಕಾರ? ಸರ್, ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ಒಂದು 85 ಮೇಲೆ ಬರ್ಬೋದು ಅಂತ ಹೇಳಿದೆ. ಓಕೆ ಸರ್, ಆಕ್ಚುಲಿ ಏನಂತ ಹೇಳಿದ್ರೆ, ಐ ಆಮ್ ಪ್ಲಾನಿಂಗ್ ಟು ಆಪ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಓಕೆ. So just wanted to know, is it a good branch to go for? Definitely. I'll pose this question to my expert. They will answer you. So, okay, sir. The question was on ENC, if I'm right. ಹೌದು, ನಾನು ಆಗಲೇ ಹೇಳಿದಾಗೆ ನೀವು ಶ್ರದ್ಧಾ ಅಂದರೆ ಹೆಸರು? ಹೌದು, ಶ್ರದ್ಧಾ ಅಲ್ವಾ? ಹೌದು ಸರ್. Yes. ಶ್ರದ್ಧಾ ಅವರೇ, ನಾನು ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ದಿಸ್ ಕ್ವೆಶನ್ ಆಲ್ರೆಡಿ, ಬಟ್ ಸ್ಟಿಲ್ ಐ ವಿಲ್ ರಿಪೀಟ್. ಆಸ್ ಐ ಪಾಯಿಂಟೆಡ್ ಔಟ್ ಅರ್ಲಿಯರ್, ಈಗ ಹೇಗಿದೆ ಅಂದರೆ, ಇಫ್ ಯು ಆರ್ completely driven towards electronics, if electronics happens to be your passion, if electronics happens to be your calling, then simply go for it. ಹಿಂದೆ ಮುಂದೆ ಆಲೋಚನೆ ಮಾಡದೆ ನೀವು ಹೋಗಬೇಕು. ಯಾಕೆಂದರೆ ಎಲೆಕ್ಟ್ರಾನಿಕ್ಸ್ ಇಸ್ ಅ ವಂಡರ್ಫುಲ್ ಬ್ರಾಂಚ್. ಇಟ್ ಅಬ್ಸಲ್ಯೂಟ್ಲಿ ನೋ ಡೌಟ್ ದೆರ್ ಇಸ್ ಸೋ ಮಚ್ ದಟ್ ಡೆವಲಪ್ಮೆಂಟ್ ದಟ್ ಇಸ್ ವೆರಿ ಮಚ್ ಪಾಸಿಬಲ್ ಇನ್ ದ ಏರಿಯಾ ಆಫ್ ಎಲೆಕ್ಟ್ರಾನಿಕ್ಸ್. ಸೊ ಖಂಡಿತವಾಗ್ಲೂ ನೀವು ನಿಮ್ಮ ಎಫರ್ಟನ್ನು ಹಾಕಿ, ನೀವು ನಿಮ್ಮ ಮನಸ್ಸು ಕೊಟ್ಟು ಕಲಿತೇನೆ,
ಮನಸ್ಸು ಕೊಟ್ಟು ನಾನು 4 ವರ್ಷಗಳ ಕಾಲ ಐ ವಿಲ್ ಬಿ ಟೋಟಲಿ ಫೋಕಸ್ಡ್, ಐ ಆಮ್ ಗೋಯಿಂಗ್ ಟು ಡೂ ವೆಲ್ ಇನ್ ದಿಸ್ ಅಂತಂದರೆ ಎಲೆಕ್ಟ್ರಾನಿಕ್ಸ್ ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡೌಟ್ಸ್, ಇಟ್ ಈಸ್ ಡೆಫಿನೆಟ್ಲಿ ದ ಬೆಸ್ಟ್ ಬ್ರಾಂಚ್, ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡೌಟ್ ಅಬೌಟ್ ಇಟ್. ಅಂಟಿಲ್ ವೆರಿ ರೀಸೆಂಟ್ಲಿ ನಿಮ್ಗೆ ಗೊತ್ತಿರಬೇಕು, ಎಲೆಕ್ಟ್ರಾನಿಕ್ಸ್ ವಾಸ್ ದ ಮೋಸ್ಟ್ ಸಾಟ್ ಆಫ್ಟರ್ ಬ್ರಾಂಚ್. ಅಂದರೆ ಆಲ್ ಟಾಪರ್ಸ್ ಯೂಸ್ ಟು ಟೇಕ್ ಎಲೆಕ್ಟ್ರಾನಿಕ್ಸ್. Second preference was computer science. So it's only in the recent 2 or 3 years that the roles have changed. Andre computers have overtaken electronics. So computer has become number 1 sought after branch. As electronics is very much in the race, but at number 2 position. ಆದರೆ ಎಲೆಕ್ಟ್ರಾನಿಕ್ಸಲ್ಲಿ ಇನ್ನು ತುಂಬಾ ರಿಸರ್ಚ್ ಆಗಲಿಕ್ಕುಂಟು, ಡೆವಲಪ್ಮೆಂಟ್ಗಳಾಗಲಿಕ್ಕುಂಟು, ಇನ್ನು ಏನೇನೋ ಆಗಲಿಕ್ಕುಂಟು. ಹಾಗಿರುವಾಗ ಯಾವುದೇ ರೀತಿಯ ಆಲೋಚನೆ ಇಲ್ಲದೆ, ಯಾವುದೇ ರೀತಿ ಚಿಂತೆ ಇಲ್ಲದೆ, ಫ್ಯೂಚರ್ ಬಗ್ಗೆ ಆಗಲಿ ಅಥವಾ ಕೆಲಸದ ಬಗ್ಗೆ ಆಗಲಿ, ಇಫ್ ಯು ಥಿಂಕ್ ದಟ್ ಯುವರ್ ಲೈಕಿಂಗ್ ಇಸ್ ಫಾರ್ ಎಲೆಕ್ಟ್ರಾನಿಕ್ಸ್, ಯಾವುದೇ ಸೆಕೆಂಡ್ ಥಾಟ್ಸ್ ಬೇಡಮ್ಮ, ಪ್ಲೀಸ್ ಗೋ ಹೆಡ್. ಆಲ್ ದ ಬೆಸ್ಟ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಶ್ರದ್ಧಾ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಐ ಥಿಂಕ್ ತುಂಬ ಕಾನ್ಫಿಡೆಂಟ್ಲಿ ಅವ್ರು ಹೇಳಿದರು, ನಿಮಗೆ ಅದರಲ್ಲಿ ಆ ಇಂಟ್ರೆಸ್ಟ್ ಇದ್ದರೆ ಈ ಹೈಲೈಟ್ ಮಾಡಿರೋಂಥ ಕೋರ್ಸ್ಗಳಾಗಲಿ ನೀವೇನು ಕೇಳಿದ್ರಿ, ಐ ಥಿಂಕ್ ದಟ್ಸ್ ಗುಡ್ ಟು ಗೋ ಕನ್ಸಿಡರಿಂಗ್ ದ ಫ್ಯೂಚರ್ ಆ್ಯಂಡ್ ಕರೆಂಟ್, ಕನ್ಸಿಡರಿಂಗ್ ದ ಪ್ರೆಸೆಂಟ್ ಸಿನಾರಿಯೋ. ಹರಿ ಸರ್, ಐ ವಾಸ್ ಆಸ್ಕಿಂಗ್ ಯು ಅಬೌಟ್ ಅಕಾಡೆಮಿಕ್ ಆ್ಯಂಡ್ ದ ಕಾರ್ಪೊರೇಟ್ ಬ್ರಿಡ್ಜ್. ಕಾರ್ಪೊರೇಟ್ ಈಗ ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀವಿ. ಈಗ ಒಂದು ಮೆಡಿಕಲ್ ಕಾಲೇಜ್ ತೆಗಿಬೇಕು ಅಂದರೆ ಅವರಿಗೆ ಹಾಸ್ಪಿಟಲ್ ಈಸ್ ಮ್ಯಾಂಡೇಟರಿ. ಕರೆಕ್ಟ್. ಸೊ ಸ್ಟೂಡೆಂಟ್ ಆಸ್ ಎ ಮೆಡಿಕಲ್ ಸ್ಟೂಡೆಂಟ್, ವಾಟ್ ಎವರ್ ಹಿ ಲರ್ನ್ ಫ್ರಮ್ ಹಿಸ್ ಥಿಯರಿಟಿಕಲ್ ಆಸ್ಪೆಕ್ಟ್ಸ್, ಹಿ ವಿಲ್ ಡೈರೆಕ್ಟ್ಲಿ ಅಪ್ಲೈ ಟು ದ ಪೇಷಂಟ್. ಕರೆಕ್ಟ್. Whereas in engineering, we don't have such mandate to Correct. have an industry to start your engineering college. True. But at the same time, now to bridge the gap between academia and industry. So that is the most important aspect of any institute to look for. True. So we at MAHE, MIT, namdu ಒಂದು ನನ್ನ ಇದು ಅಪಾರ್ಟ್ ಫ್ರಮ್ ಪ್ಲೇಸ್ಮೆಂಟ್, ಇಂಡಸ್ಟ್ರಿಯಲ್ ಲೇಸನ್ ಇಸ್ ದ ಮೇಜರ್ ಥಿಂಗ್. ವಾಟ್ ವಿ ಡೂ ವೆನ್ ಇವ್ರು ಬರ್ತಾರಲ್ಲ ನಮ್ಮ ಪ್ಲೇಸ್ಮೆಂಟಿಗೆ, ನಮ್ಮ ಕಾರ್ಪೊರೇಟ್ಸ್ ಎಲ್ಲ, we have a discussion. So their experts will come, they come from electronic domain, chemical, civil, computer science, ella bandaga we will have an internal discussion with these experts, whether they'll help us, like we can incorporate them as adjunct faculty. Correct. Or can we have some sort of understanding, memorandum of understanding with the company for delivering their guest lectures. Suppose ಈಗ ನಮ್ದು ಏನಾಗಿದೆ, whatever we do it in textbook, of course it is there, fundamentals and basics are always there in the textbook. True. But the recent trends, what all the developments which are happening, you will come to know through only from the person who is involved industry or in a company. Correct. So ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದಾಗ they respond. Like that we initiate MOUs with companies. We almost now ನಾನು 2.5 ವರ್ಷದಿಂದ ಇದ್ದೀನಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ. We have involved around 15 experts from various domains. Fantastic. As technical their adjunct professors in so there's a continuous monitoring of these gaps, and wherever bridging possible you try to bridge it. And now the recent days, now see, as I was telling, see, we don't have direct what they do, some R&Ds like Samsung R&D if you consider. ಅವರದ್ದು ನಾವು ಅಂಡರ್ಸ್ಟ್ಯಾಂಡ್ MOU ಮಾಡಿದ್ವಿ. ಅವರು ದೇ ಹ್ಯಾವ್ ಕಮ್ ಔಟ್ ವಿತ್ ಎಕ್ಸ್ಕ್ಲೂಸಿವ್ಲಿ ಎ ಸ್ಟೂಡೆಂಟ್ ಪ್ರಾಜೆಕ್ಟ್. ಅವರು R&D ಅಲ್ಲಿ ಏನು ಪ್ರಾಜೆಕ್ಟ್ಸ್ ಮಾಡ್ತಾರೆ ಅದನ್ನ ನಮ್ಮ ಇನ್ಸ್ಟಿಟ್ಯೂಟಿಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. So students can take up those live projects, absolutely. And with the mentorship of my professor, our faculty, they can take up those projects. Fantastic. So that will happen. ಈಗ 2ನೇ ವರ್ಷ ಅಥವಾ 3ನೇ ವರ್ಷದಲ್ಲೇ ನಾವು ಅದನ್ನ ಮಾಡ್ತೀವಿ. ಅವರಿಗೆ ಅಲ್ಲಿ ಏನಾಗ್ತಾ ಉಂಟು, ಅಲ್ಲಿ ಸಪೋಸ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಏನೇನು ಇನೋವೇಷನ್ಸ್, ಏನೇನು ಡೆವಲಪ್ಮೆಂಟ್ ಆಗ್ತಾ ಉಂಟು, ಅದು ದೇ ವಿಲ್ ಕಮ್ ಟು ನೋ ಇನ್ ಅಡ್ವಾನ್ಸ್. ಸೊ ದಟ್ ವಿಲ್ ಆ್ಯಡ್ ದೇರ್ CV. So these are some of the industry connected programs. And nowadays industries are coming with hackathons, their technical quiz. Yes, these are common these days. And you must have heard about our Smart India hackathon. Now MIT namdu center agittu. ಹೌದು. ಅವಾಗ ಎಲ್ಲ ಡೊಮೈನ್ ಅಲ್ಲೂ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಇತ್ತು. Correct. So when a student is involved in such activities, he will come to know what is happening in the outside world. Absolutely. That's how we try to bridge the gap between academia and industry. Yes, great sir. ಅಲ್ಲದೆ just to add one more point to what Professor Harish pointed out, ನಮ್ಮಲ್ಲಿ 4 ವರ್ಷದ ಕೋರ್ಸ್ ಇದು, ಅಂದರೆ 8 ಸೆಮಿಸ್ಟರ್ಸ್ ಇದ್ದಾವೆ. ಸೊ 8th ಸೆಮಿಸ್ಟರ್ನ ನಾವು ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ನ್ಶಿಪ್ ಅಂತ ಹೇಳ್ತಿದ್ದೇವೆ. ಇಂಟರ್ನ್ಶಿಪ್ ಅಂದರೆ ವೇರ್ ಎ ಕ್ಯಾಂಡಿಡೇಟ್, ದ ಕನ್ಸರ್ನ್ ಸ್ಟೂಡೆಂಟ್ ವಿಲ್ ಬಿ ವರ್ಕಿಂಗ್ ಇನ್ ದ ಏರಿಯಾ ಆಫ್ ಹಿಸ್ ಇಂಟ್ರೆಸ್ಟ್, ಐದರ್ ಇನ್ ದ ಇನ್ಸ್ಟಿಟ್ಯೂಟ್ ಆರ್ ಇನ್ ದ ಇಂಡಸ್ಟ್ರಿ ಆಫ್ ಹಿಸ್ ಚಾಯ್ಸ್. ಅಂದರೆ ಹಿ ಹ್ಯಾಸ್ ಅನ್ ಆಪ್ಷನ್ ಟು ಗೋ ಟು ಅವರ್ ಇಂಡಸ್ಟ್ರಿ. ಸೊ ಅಲ್ಲಿ ಹೊರಗಡೆ ಹೋಗಿ ಅವನ ಇಂಡಸ್ಟ್ರಿ ಒಟ್ಟಿಗೆ ಲೈವ್ ಪ್ರಾಜೆಕ್ಟ್ಸ್ ಒಟ್ಟಿಗೆ ಅವನು ಕೆಲಸ ಮಾಡ್ತಾನೆ. ಆಗ ಅವನಿಗೆ ಏನಾಗುತ್ತೆ ಅಂದರೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ.
ಅಂದರೆ ನಾವು ಕ್ಲಾಸಲ್ಲಿ ಹೇಳ್ಕೊಡೋದಕ್ಕೂ ಮತ್ತು ಇಂಡಸ್ಟ್ರಿಯಲ್ಲಿ ಏನು ಆ್ಯಕ್ಚುಲಿ ನಡೀತಾ ಇದೆಯೋ ಗ್ಯಾಪ್ ಇದೆ, ಅದನ್ನು ಹೇಗೆ ಕನೆಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ತುಂಬಾ ಒಳ್ಳೆಯ ಅವಕಾಶ ಇದು ಹೆಚ್ಚಿನ ಸಂಸ್ಥೆಗಳಲ್ಲಿ ಇಲ್ಲ, ಆದರೆ MIT-ಲಿ ಇದಿದೆ. ಸೊ 8th semester is a place where the students get a wonderful opportunity where they get exposed to corporate culture. ಸೊ ಅದು ಕೂಡ ಒಂದು ಪಾಯಿಂಟ್. ಅದು ಪ್ರಾಕ್ಟೀಸ್ ಸ್ಕೂಲ್ ಅಂತ ನಮ್ದು 8th semester, ಅದು ಇಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಾಜೆಕ್ಟ್ ವರ್ಕ್. ನಮ್ದು ಥಿಯರಿ ಯಾವುದು ಕೋರ್ಸಸ್ ಇಲ್ಲ, ಲೈವ್ ಪ್ರಾಜೆಕ್ಟ್. ದಟ್ ಪ್ಲೇಸ್ಮೆಂಟಿಗೆ ಬಂದಾಗ ದೇ ವಿಲ್ ಕಮ್ ಫಾರ್ ದಿಸ್ ಇಂಟರ್ನ್ಶಿಪ್ಸ್ ಆಲ್ಸೋ. ಇಟ್ ಇಸ್ 4 to 6 months internship where student has an opportunity to work in the 7th semester only, and it's a paid internship. Fantastic. They get a stipend varying from 30,000 to 1 lakh during their 8th semester. Fantastic. And some of these internships are getting converted into full-time placements. Correct. ಆ ಥರ ಆಪರ್ಚುನಿಟಿಯು ನಮ್ಮ MIT-ಯಲ್ಲಿ ಇದು ನಾವು ಕೊಡ್ತಾ ಇದ್ವಿ. ಸ್ಪಂದನ ವಾಹಿನಿಯಲ್ಲಿ ಒಂದು ಸಣ್ಣ ಬ್ರೇಕ್. ದ ಡಿಸ್ಕಷನ್ ವಿಲ್ ಕಂಟಿನ್ಯೂ. ಪ್ಲೀಸ್ ಸ್ಟೇ ಟ್ಯೂನ್. ವಿಲ್ ಗೆಟ್ ಬ್ಯಾಕ್ ಟು ಯು ಸೂನ್. ಥ್ಯಾಂಕ್ ಯು. Hello students, welcome back. We shall continue the discussion. Sir, on the academic front ಅಲ್ಲಿ ಒಂದು ಪ್ರಶ್ನೆ. If I am right, you are from the civil engineering background. So first ಪ್ರಶ್ನೆ ಇದರಲ್ಲೇ ಇರಲಿ ಸರ್. ಇವತ್ತಿನ ಒಂದು ಸಿಚುವೇಶನ್ಸ್ ನೋಡಿದರೆ ರಿಯಲ್ ಎಸ್ಟೇಟ್ ಅದೆಲ್ಲ ಆಗಲಿ, ವಾಟ್ ಇಸ್ ದಿ ಸ್ಕೋಪ್ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಫಾರ್ ದ ಸ್ಟೂಡೆಂಟ್ಸ್? ಓಕೆ, ವೆರಿ ನೈಸ್ ಕ್ವೆಶ್ಚನ್. ಈಗ ನೋಡಿ, ನಮ್ಮಲ್ಲಿ ನಮ್ಮ ದೇಶವನ್ನು ನಾವು ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತೀವಿ, ಅಂದರೆ ಅಭಿವೃದ್ಧಿ ಪಥದಲ್ಲಿ ಇರುವಂಥ ದೇಶ ಅಂತ ಹೇಳ್ತೇವೆ. ಸೊ ಅಭಿವೃದ್ಧಿಯ ಅರ್ಥ ಏನು? ಫಸ್ಟ್ ಥಿಂಗ್ ಇಸ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಯಾವುದೇ ಅಭಿವೃದ್ಧಿ ಕಂಪ್ಲೀಟ್ ಆಗೋದಿಲ್ಲ. ಸೊ ಇನ್ಫ್ಯಾಕ್ಟ್ ದರ್ ಇಸ್ ಸೋ ಮಚ್ ದಟ್ ನೀಡ್ಸ್ ಟು ಬಿ ಡನ್. ಇನ್ನು ನಮ್ಮ ಎಷ್ಟೋ ಮಂದಿ ಭಾರತೀಯರಿಗೆ ಮನೆಗಳಿಲ್ಲ, ನಮ್ಮ ಯಾವುದೇ ಹಳ್ಳಿಗಳಿಗೂ ಸರಿಯಾದ ರೋಡ್ಗಳಿಲ್ಲ, ನೀರಿಲ್ಲ, ಈ ರೀತಿ ಸ್ಯಾನಿಟೇಷನ್ ಇಲ್ಲ, ಈ ರೀತಿ ಸುಮಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರೋಂಥ ಒಂದು ದೇಶ ನಮ್ಮದು. 1.3 ಬಿಲಿಯನ್, ತಮ್ಮೆಲ್ಲರಿಗೂ ತಿಳಿದಾಗೆ 130 ಕೋಟಿ ಇದೆ ನಮ್ಮ ಜನಸಂಖ್ಯೆ. ಸೊ ದೇರ್ ಇಸ್ ನೋ ಪ್ರಾಪರ್ ಸ್ಯಾನಿಟೇಷನ್. ಅನ್ಫಾರ್ಚುನೇಟ್ಲಿ ಕೆಲವೊಮ್ಮೆ ಹೇಳಿಕ್ಕೆ ಕೂಡ ಬೇಜಾರಾಗ್ತದೆ. ಸೊ ದೇರ್ ಇಸ್ ಸೋ ಮಚ್ ಆಫ್ ಸ್ಕೋಪ್ ದಟ್ ದಿಸ್ ಫೀಲ್ಡ್ ವಿಲ್ ಆಫರ್ ಈವನ್ ನಾವು ಸ್ವತಂತ್ರ ಬಂದು 70 ವರ್ಷದ ಮೇಲಾದರೂ ಕೂಡ ಅವ್ರ ಬೇಸಿಕ್ ಅಮ್ಯುನಿಟೀಸ್, ಬೇಸಿಕ್ ನೀಡ್ಸನ್ನು ಕೂಡ ನಾವು ಮೀಟ್ ಮಾಡಿಲ್ಲ. ವಾಟರ್ ಸಪ್ಲೈ ಫಾರ್ ಎಕ್ಸಾಂಪಲ್. ಇನ್ಫ್ಯಾಕ್ಟ್ ನಮ್ಮ ಇದೇ ಒಂದು ಊರನ್ನು ತಗೊಂಡ್ರೆ, ನಾವು ಇರೋ ಒಂದು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಥವಾ ಉಡುಪಿಯನ್ನು ನಾವು ತಗೊಂಡ್ರೆ, ವರ್ಷಕ್ಕೆ ಸರಿ ಸುಮಾರು ಆ್ಯಾವ್ರೇಜ್ ಆ್ಯನ್ಯುವಲ್ ರೈನ್ಫಾಲ್ ಈಸ್ ಅರೌಂಡ್ 3,500 millimeters. ಅಂದರೆ ಒಂದು ವರ್ಷಕ್ಕೆ ಸುಮಾರು 3.5 ಮೀಟರ್ನಷ್ಟು ಮಳೆ ಇಲ್ಲಿ ಬೀಳ್ತದೆ ಆ್ಯಾವ್ರೇಜ್ ನೀವು ತಗೊಂಡ್ರೆ. ಸೊ ಅನ್ಫಾರ್ಚುನೇಟ್ಲಿ ನಾವು ಸಮ್ಮರ್ ಬರ್ತಿದ್ದ ಹಾಗೆ ನಾವು ವಿ ಫೇಸ್ ವಾಟರ್ ಪ್ರಾಬ್ಲಮ್. ಇದು ಎರಡು ಕಾಂಟ್ರಾಸ್ಟನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಹೇಳಿ? ಯಾಕೆಂದರೆ ಮಳೆ ಎಲ್ಲವೂ ಹರಿದು ಸಮುದ್ರಕ್ಕೆ ಹೋಗ್ತಾ ಇದೆ. ಸೊ ಈ ಒಂದು ಸಮಸ್ಯೆಯನ್ನೇ ಹಿಡ್ಕೊಂಡು ದೇರ್ ಇಸ್ ಸೋ ಮೆನಿ ಸೊಲ್ಯೂಷನ್ಸ್ ದಟ್ ಆರ್ ಪಾಸಿಬಲ್. ಸಣ್ಣ ಡ್ಯಾಮ್ ಕಟ್ಟೋದಿರ್ಬೋದು, ಸಣ್ಣ ಕೆರೆಗಳು ಕಟ್ಟೋದಿರ್ಬೋದು. ದೇರ್ ಆರ್ ಆಲ್ ಕೈಂಡ್ಸ್ ಆಫ್ ಆಪ್ಷನ್ಸ್ ದಟ್ ಆರ್ ಅವೈಲಬಲ್. ಇದು ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಟ್ಟದ್ದು. ಇದೇ ರೀತಿ ನಾವು ಬೇರೆ ಊರುಗಳಿಗೆ ಹೋದರೆ ನೀವು ನೋಡಿದಾಗೆ ಸ್ಯಾನಿಟೇಷನ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಇನ್ಫ್ಯಾಕ್ಟ್ ನಮ್ಮ ಸರ್ಕಾರದವರೇ ಕೂಡ ಓಪನ್ ಡಿಫಿಕೇಷನನ್ನು ಬ್ಯಾನ್ ಮಾಡಿ ಅದನ್ನು ಯಾವ ರೀತಿ ನಾವು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಹಳ್ಳಿಗೂ ಈ ಒಂದು ಕಾರ್ಯಕ್ರಮ, ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಇದನ್ನು ಕೂಡ ಹಮ್ಮಿಕೊಂಡಿದ್ರು. ಮತ್ತು ಮನೆಗಳಿಲ್ಲದೆ ದರ್ ಆರ್ ಸೋ ಮೆನಿ ಹೋಮ್ಲೆಸ್ ಪೀಪಲ್ ದಟ್ ಆರ್ ಅರೌಂಡ್. ಸರಿಯಾದ ರಸ್ತೆಗಳಿಲ್ಲ. ಸೊ ಸಿವಿಲ್ ಇಂಜಿನಿಯರಿಂಗ್ಗೆ ಸ್ಕೋಪ್ಗಳು ಯಾವತ್ತಿಗೂ ಇದೆ. ಸೊ ಈ ಬ್ರಾಂಚ್ ಜಸ್ಟ್ ಲೈಕ್ ಎನಿ ಅದರ್ ಬ್ರಾಂಚ್ ಆಫ್ ಕೋರ್ಸ್ ಹ್ಯಾಸ್ ವಂಡರ್ಫುಲ್ ಆಪರ್ಚುನಿಟಿ. ಬಟ್ ಎಲ್ಲವೂ ನಾನು ಆಗಲೇ ಹೇಳಿದಾಗೆ ದ ಕನ್ಸರ್ನ್ ಕ್ಯಾಂಡಿಡೇಟ್ ಇದ್ದಾನಲ್ಲ, ಹಿ ಆರ್ ಶಿ ಶುಡ್ ಬಿ ಟೋಟಲಿ ಡೆಡಿಕೇಟೆಡ್. ಹಾಗೆ ಮಾಡಿ ಮುಂದುವರೆದ್ರೆ ದರ್ ಇಸ್ ಸೋ ಮಚ್ ದಟ್ ಇಸ್ ಪಾಸಿಬಲ್. ಸರ್, ಒಂದು ಕಾಲ್ ಇದೆ, ತಗೊಳ್ಳುವ. ಯಾ ಪ್ಲೀಸ್. ಹಲೋ ಹಲೋ ಸರ್, ನಾನು ಸಂಗೀತ ಅಂತ. ಗುಡ್ ಈವ್ನಿಂಗ್ ಸಂಗೀತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಮಣಿಪಾಲದಿಂದ ಕರೆ ಮಾಡ್ತಿದ್ದೇನೆ. ಮಣಿಪಾಲದಿಂದ ಕರೆ ಮಾಡ್ತಾ ಇದ್ದೀರಿ. ನೀವು ಸೆಕೆಂಡ್ PUC ಮೊನ್ನೆ ಎಕ್ಸಾಮ್ ಬರೆದ್ರಾ? ಸರ್, ನಂದು ಆರ್ಕಿಟೆಕ್ಚರ್ ಮುಗ್ದಿದೆ. ಓ, ಆರ್ಕಿಟೆಕ್ಚರ್ ಮುಗ್ದಿದೆ. ಓಕೆ. ಹೌದು. ಸೊ MIT ಮಾಹಿ ಅಂಡರಿಂದನೇ ಆರ್ಕಿಟೆಕ್ಚರ್ ಫಿನಿಶ್ ಮಾಡಿದೆ, ಮಣಿಪಾಲ್ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಪ್ಲಾನಿಂಗ್ ಇಂದ. ಫ್ಯಾಂಟಾಸ್ಟಿಕ್. ಇವಾಗ ಏನ್ ಮಾಡ್ತಾ ಇದ್ದೀರಿ? ಸೊ ಇವಾಗ ನಾನೊಂದು ಮಣಿಪಾಲದಲ್ಲಿ ಒಂದು ಲೈವ್ ಪ್ರಾಜೆಕ್ಟ್ ಇದೆ ನಂದು, ಸೊ ಅದು ನೋಡ್ಕೊಳ್ತಿದ್ದೀನಿ. ವೆರಿ ಗುಡ್. ಓಕೆ, ಹೇಳಿ. ನಮ್ಮ ಎಕ್ಸ್ಪರ್ಟ್ಸ್ ಇದ್ದಾರೆ. ಐ ಥಿಂಕ್ ಯು ಮೈಟ್ ನೋ ದೆಮ್. ಯು ಕ್ಯಾನ್ ಆಸ್ಕ್ ಯುವರ್ ಕ್ವೆಶ್ಚನ್ ಟು ಎನಿ ಒನ್ ಆಫ್ ದೆಮ್. ಹಲೋ ಸರ್. ಹಲೋ. ನಂಗೆ ಏನ್ ಬೇಕಾಗಿದ್ದದಂತೆ, ಈಗ ಆರ್ಕಿಟೆಕ್ಚರ್ ಮುಗೀತು ನಂದು. ಸೊ ಈಗ ನಂಗೆ ಇನ್ನು ಆಪರ್ಚುನಿಟೀಸ್ ಯಾವ್ದೆಲ್ಲ ಇರ್ಬೋದು, ಮತ್ತೆ ನಮ್ಗೆ ಕಾಲೇಜ್ ಥ್ರೂ ಕ್ಯಾಂಪಸ್ ಇಂಟರ್ವ್ಯೂಸ್ ಯಾಕೆ ಇಲ್ಲ, ಸೊ ಅದ್ರ ಬಗ್ಗೆ ಒಂದು ಕೇಳಬೇಕಿತ್ತು. ಓಕೆ, ಹರೀಶ್. ಆರ್ಕಿಟೆಕ್ಚರ್ ಯಾ. ಸೊ ನಾವು ನಿಮಗೆ ಗೊತ್ತಾಗ ಆರ್ಕಿಟೆಕ್ಚರ್ ಈಗ ಒಂದು ಸೆಪರೇಟ್ ಸ್ಕೂಲ್ ಆಗಿದೆ, ನಮ್ಮ ಇನ್ಸ್ಟಿಟ್ಯೂಟ್ ಆಗಿದೆ. ಅದಕ್ಕೆ ಒಬ್ಬರು ಹೆಡೆಡ್ ಬೈ ಒನ್ ಡೈರೆಕ್ಟರ್,
ಅಲ್ವಾ ನಿಮಗೆ ಗೊತ್ತಿದೆ ಅಲ್ಲ ಅದು. ಹಲೋ ಸಂಗೀತ ಹಲೋ. ಯು ಕ್ಯಾನ್ ಕಂಟಿನ್ಯೂ. ಅದು ಸುಮಾರು ಈಗ ಈವನ್ ನನಗೆ ನಾನು MIT-ಯನ್ನು ಪ್ಲೇಸ್ಮೆಂಟಿಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ದರ್ ಇಸ್ ಒನ್ ಕೋಆರ್ಡಿನೇಟರ್ ಫಾರ್ ಪ್ಲೇಸ್ಮೆಂಟ್ಸ್ ಫ್ರಮ್ ಆರ್ಕಿಟೆಕ್ಚರ್ ಆಲ್ಸೋ, ಫ್ರಮ್ ದ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್. ಸೊ TV ವಾಲ್ಯೂಮನ್ನು ದಯವಿಟ್ಟು ಮ್ಯೂಟ್ ಮಾಡಿ ಸಂಗೀತ ಅವರೇ. ಸೊ ಈವನ್ ನನಗೆ ಕೆಲವೊಮ್ಮೆ ಆರ್ಕಿಟೆಕ್ಚರ್ ರೀಸೆಂಟ್ಲಿ ಲಾಸ್ಟ್ 2 weeks ಬ್ಯಾಕ್ ಐ ಹ್ಯಾಡ್ ಸಮ್ ಇದು ಮೇಲ್ ಕಮ್ಯುನಿಕೇಷನ್ ಫಾರ್ ದ ನೀಡ್ ಆಫ್ ಆರ್ಕಿಟೆಕ್ಚರ್ ಗ್ರ್ಯಾಜುಯೇಟ್ಸ್. ನಾನು ನಿಮ್ಮ ಕನ್ಸರ್ನ್ ಇವರಿಗೆ ಫಾರ್ವರ್ಡ್ ಮಾಡಿದ್ದೀನಿ ಅದನ್ನ. ಅದು ನೀವು ಒಂದು ಜಸ್ಟ್ ನಮ್ಮ ಆರ್ಕಿಟೆಕ್ಚರ್ ನಿಮ್ಮ ಫ್ಯಾಕಲ್ಟಿ ಅಥವಾ ನಿಮ್ಮ ಕೋಆರ್ಡಿನೇಟರ್ಗೆ ನೀವು ಕನೆಕ್ಟ್ ಮಾಡಿದರೆ ಐ ಥಿಂಕ್ ದೇ ವಿಲ್ ಬಿ ಏಬಲ್ ಟು ಗಿವ್ ದ ಇನ್ಫಾರ್ಮೇಷನ್. ಹಲೋ ಸರ್, ಸರಿ ಕೇಳ್ತಿಲ್ಲ ನಂಗೆ. Okay, madam, the recorded version is available in the Facebook link of Spandana TV. You can definitely recheck with their answer. ತುಂಬಾ ಆಪ್ಟ್ ಆಗಿ ಹೇಳಿದ್ರು ಅವರು. ನೀವು ದಯವಿಟ್ಟು ಸ್ಪಂದನ ಟಿವಿಯ ಫೇಸ್ಬುಕ್ ಚಾನಲ್ಗೆ ಹೋಗಿ ಈ ರೆಕಾರ್ಡೆಡ್ ವರ್ಷನ್ ಅನ್ನ ಇಮಿಡಿಯೇಟ್ಲಿ ನೋಡಬಹುದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಅದು ಸೊ ಯು ಆರ್ ಸೇಯಿಂಗ್ ಸರ್, ಕನ್ಸಿಡರಿಂಗ್ ಇಂಡಿಯಾ ಆಸ್ ಅ ಎಮರ್ಜಿಂಗ್ ಎಕಾನಮಿ, ಸೊ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಯಾವತ್ತೂ ಇದ್ದೇ ಇರುತ್ತೆ. ಹಾಗಾಗಿ ಸಿವಿಲ್ ಇಂಜಿನಿಯರಿಂಗಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅಂತೇಳಿ. Next, I would ask you on two important course which is in high demand as per my knowledge. ಒಂದು ENC ಅಂತ ಹೇಳ್ತಾರೆ, ಇನ್ನೊಂದು IS ಅಂತ ಹೇಳ್ತಾರೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ದಿಸ್ ಇಸ್ ವೇರ್ ಐ ಥಿಂಕ್ ಸ್ಟೂಡೆಂಟ್ಸ್ ಸ್ಟಾರ್ಟ್ ಟು ಗಿವ್ ಫಸ್ಟ್ ಪ್ರಿಫರೆನ್ಸ್, ಟಾಪ್ ಪ್ರಯಾರಿಟಿ ಅಂತ ನಾನು ಭಾವಿಸ್ತೇನೆ. ಮೆನಿ ಆಫ್ ಮೈ ಇಂಟ್ರಾಕ್ಷನ್ಸ್ ವಿತ್ ದ ಸ್ಟೂಡೆಂಟ್ಸ್ ದಿಸ್ ಇಸ್ ವಾಟ್ ದೇ ಸೇ. ಆ್ಯಂಡ್ ಫಸ್ಟ್ ಕಾಲರ್ ಕೂಡ ಅದನ್ನೇ ಕೇಳಿದರು. ಕ್ಯಾನ್ ಯು ಥ್ರೋ ಸಮ್ ಲೈಟ್ ಆನ್ ENC ಆ್ಯಂಡ್ IS? ಇದನ್ನು ಕೂಡ ನಾನು ಅರ್ಲಿಯರ್ ಪಾರ್ಟಲ್ಲಿ ಆನ್ಸರ್ ಮಾಡಿದ್ದೇನೆ. ಒಂದು ನಿಮಿಷ, ಇನ್ನೊಂದು ಕಾಲ್ ಇದೆ. ಓಕೆ, ಶೋರ್. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಸುಜಾತ್ ಅಂತ ಹೇಳಿ, ನನ್ನ ಮಗ ಸೆಕೆಂಡ್ PUC ಎಕ್ಸಾಮ್ ಮುಗಿಸಿದ. ಹೌದಾ, ಹೇಗಾಯ್ತಂತ ಎಕ್ಸಾಮ್? ಓ ಸೂಪರ್ ಆಗಿದೆ ಸರ್. ಅಂಡ್ ಥ್ಯಾಂಕ್ಸ್ ಟು ಮಾರ್ಗದರ್ಶಿ ಇಂಗ್ಲಿಷ್ ಎಕ್ಸಾಮ್ಸ್. ಹೌದಾ, ನೋಡಿದ್ರಾ? ನೀವು ನೋಡಿದ್ರ ಮಗ? ಮತ್ತೆ ನೀವು ನೋಡಿರ್ಬೋದು ಕಾರ್ಯಕ್ರಮವನ್ನು. ಹೌದೌದು, ಟಿವಿಲಿ ಬಂದದ್ದು ಒಳ್ಳೇದಾಯ್ತು. ಕಂಪ್ಯೂಟರ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ ಗೊತ್ತಾಗುದಿಲ್ಲ ಮಕ್ಕಳು. ಅದಕ್ಕೆ ಸರ್, ನಂದು ಈಗ ಕ್ವಶನ್ ಏನಂತ ಹೇಳಿದ್ರೆ, ನಾನು MIT ಪ್ರಾಡಕ್ಟ್ 2000 ಅಲ್ಲಿ. ಸೊ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್, ಹೇಗೆ ಸರ್ ಈಗ ಫ್ಯೂಚರ್ ಗ್ರೋತ್ ಉಂಟಾ ನಮ್ಮ ಇಂಜಿನಿಯರಿಂಗ್ ಅಲ್ಲಿ? ಈಸ್ ಇಟ್ ಎ ಪಾಸಿಬಿಲಿಟಿ? ಎಲ್ಲರೂ ಸ್ಟಾಗ್ನೆಂಟ್ ಆಗಿದೆ, ಹಾಗೆ ಹೀಗೆ ಎಲ್ಲರೂ ಎವ್ರಿಬಡಿ ವಾಂಟ್ಸ್ ಟು ಡೂ ಎ ಸ್ಟಾರ್ಟ್ಅಪ್ ನೌಡೇಸ್. Do you think there is a placement for engineers ಅಂತ ಹೇಳಿ? Just a question. That is what the whole discussion. I know him also. ನಮಗೆ ಅವರು ಸೂಪರ್ ಫ್ಯಾಕಲ್ಟಿ, ಅಮೇಜಿಂಗ್ ಪರ್ಸನ್. ಹೌದಾ? ಓಹೋ, ಥ್ಯಾಂಕ್ ಯು ಸರ್. ಯಾವ ಬ್ರಾಂಚ್ ಅಲ್ಲಿ ಇದ್ರಿ ಸರ್ ನೀವು? ನಾವು ಕಂಪ್ಯೂಟರ್ಸ್ ಅಲ್ಲಿ ಇದ್ದೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಡಿಸ್ಕಷನ್ ನೋಡ್ತಾ ಇರಿ ಸರ್. ನೀವೇನು ಪ್ರಶ್ನೆಗೆ ಇದೇ ನಮ್ದು ಡಿಸ್ಕಷನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಅದೇ ಡಿಸ್ಕಷನ್ ಆಗುತ್ತೆ. ಪ್ರಾಬಬ್ಲಿ ಎಂಡ್ ಆಫ್ ದ ಡಿಸ್ಕಷನ್ ಯು ವಿಲ್ ಕಮ್ ಟು ನೋ ದಿ ಎಕ್ಸಾಕ್ಟ್ ಆನ್ಸರ್ ಫಾರ್ ಯುವರ್ ಕ್ವೆಶನ್ as to what is the future of engineering. That's the whole topic we are discussing, sir. ಕರೆ ಮಾಡಿದ್ದಕ್ಕೆ MIT ಸರ್. ನೈಸ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ENC ಆ್ಯಂಡ್ IS ಹೇಳ್ತಾ ಇದ್ರಿ. ಹೌದು, ENC ಮತ್ತು IS ಇನ್ಫಾರ್ಮೇಷನ್ ಸೈನ್ಸ್. ಈಗ ಇನ್ಫಾರ್ಮೇಷನ್ ಸೈನ್ಸಲ್ಲಿ ತುಂಬ ಆಸ್ಪೆಕ್ಟ್ಸ್ ಇದ್ದಾವೆ. ಅಂದರೆ ಕೋರ್ ಬ್ರಾಂಚ್ ಯಾವುದಪ್ಪ ಅಂದರೆ ಅವರಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಅಲ್ಲಿಂದ ಎಲ್ಲ ಬ್ರಾಂಚ್ ಔಟ್ ಆಗಿರೋದು. ಅಲ್ಲಿಂದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೇಳ್ತಾರೆ, ಕೆಲವು ಕಡೆ ಇನ್ಫಾರ್ಮೇಷನ್ ಸೈನ್ಸ್ ಹೇಳ್ತಾರೆ, ಈಗ ಡಾಟಾ ಸೈನ್ಸ್ ಅಂತ ಶುರುವಾಗಿದೆ. ಮತ್ತು ನಮ್ಮಲ್ಲೇ ಇನ್ನೊಂದು ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಉಂಟು. ಇನ್ನೊಂದು ಕಾಲ್ ಇದೆಯಾ? ಓಕೆ, ವಿಲ್ ಟೇಕ್ ಒನ್ ಮೋರ್ ಕಾಲ್. ಪೀಪಲ್ ಆರ್ ವೆರಿ ಈಗರ್ ಟು ನೋ. ಓಕೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಯಾರು ಮಾತಾಡ್ತಿರೋದು? ಎಲ್ಲಿಂದ ಮಾತಾಡ್ತಿರೋದು? ಯಶವಂತ್ ಅಂತ ಸರ್, ಮಂಗಳೂರಿಂದ. ಮಂಗಳೂರಿಂದ. ಹೇಳಿ ಯಶವಂತ್, ಏನು ಮಾಡ್ತಾ ಇದ್ದೀರಿ? ರೀಸೆಂಟ್ಲಿ ಇಂಜಿನಿಯರಿಂಗ್ ಸರ್. ನಿಮ್ದು ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಯೂಸ್ ದ ಬೆಟರ್ ಸ್ಕೋಪ್ ಆರ್ ಸೆಕ್ಯೂರಿಟೀಸ್ ವೆರಿ ಆಡಿಬಲ್ ಫಾರ್ ದಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೊಂದು ಯಾವುದು? ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ನೊಂದು ಇಂಟರ್ನೆಟ್ ಸೆಕ್ಯೂರಿಟಿ. IoT. ಓಕೆ, ಇಂಟರ್ನೆಟ್ ಸೆಕ್ಯೂರಿಟಿ. ಇಂಟರ್ನೆಟ್ ಸೆಕ್ಯೂರಿಟಿ. ಓಕೆ. ಥ್ಯಾಂಕ್ಸ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅವ್ರ ಪ್ರಶ್ನೆಗಳನ್ನು ಕೇಳ್ತೇನೆ. ಪ್ಲೀಸ್ ವಾಚ್ ಇನ್ ಫಾರ್ ದೇರ್ ಆನ್ಸರ್ಸ್. ಥ್ಯಾಂಕ್ ಯು.
ಅದು ಇದೇ ಡಿಸ್ಕಷನ್ ಅಲ್ಲಿ ಬರುತ್ತೆ ಸರ್? ಹೌದು. ಅದೇ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದರೆ, ನಾನು ಫಸ್ಟಿಗೆ ನೀವು ಫಸ್ಟ್ ಕ್ವಶನ್ಗೆ ಆನ್ಸರ್ ಕೊಡ್ತೇನೆ. ENC ಮತ್ತು ಕಂಪ್ಯೂಟರ್ ಸೈನ್ಸ್ ನಾವು ಆಗಲೇ ಹೇಳಿದಾಗೆ ಕೆಲವು ವರ್ಷಗಳಿಂದ, ಅಂದರೆ 2-3 ವರ್ಷಗಳ ಹಿಂದೆ ಟಾಪ್ ಪ್ರಿಯಾರಿಟಿ ವಾಸ್ ಗಿವನ್ ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಅಂದರೆ ದಟ್ ವಾಸ್ ದ ಮೋಸ್ಟ್ ಸಾಟ್ ಆಫ್ಟರ್ ಬ್ರಾಂಚ್. ಬಂದವರು ಕಣ್ಣು ಮುಚ್ಕೊಂಡು ENC ಕರೆ ಹೋಗ್ತಾಯಿದ್ರು. ಸೆಕೆಂಡ್ ಆಪ್ಷನ್ ವಾಸ್ ನಮ್ಮ ಕಂಪ್ಯೂಟರ್ ಸೈನ್ಸ್ ಆಗಿತ್ತು. ಬಟ್ ಈಗ ಏನಾಗಿದೆ ಅಂದರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಯಾವ ಮಟ್ಟಕ್ಕೆ ಗ್ರೋ ಆಗ್ತಿದೆ ಅಂದರೆ, ಡಿಜಿಟಲೈಸೇಷನ್ ಅಂತೇಳಿ ನಾವೇನು ಮಾತಾಡ್ತೀವಿ, ಪ್ರತಿಯೊಂದನ್ನು ಕೂಡ ಡಿಜಿಟಲೈಸ್ ಮಾಡ್ತಾ ಏನಾಗಿದೆ ಅಂದರೆ, ನಾವು ದಿ ಎಂಫಸಿಸ್ ಇಸ್ ಟುವರ್ಡ್ಸ್ ಕಂಪ್ಯೂಟರ್ ಸೈನ್ಸ್. ಅಂದರೆ ಪೀಪಲ್ ಆರ್ ಮೂವಿಂಗ್ ಟುವರ್ಡ್ಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ENC ಹಸ್ ಫಾಲೋನ್ ಬ್ಯಾಕ್ ಸ್ಲೈಟ್ಲಿ, ಸೆಕೆಂಡ್ ಪೊಸಿಷನಿಗೆ ಬಂದಿದೆ. ಬಟ್ ಹಾಗಂತೇಳಿ ENCಯನ್ನು ನಾವು ನೆಗ್ಲೆಕ್ಟ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ENC ಹ್ಯಾಸ್ ಆಲ್ವೇಸ್ ಹ್ಯಾಡ್ ವಂಡರ್ಫುಲ್ ಸ್ಕೋಪ್. ಅದು ಯಾವಾಗಲೂ ನಮ್ಮ ಕಾಲದಿಂದ ಕೂಡ ಅದು ಟಾಪ್ ರ್ಯಾಂಕಿಂಗ್ ಬ್ರಾಂಚ್ ಅದು. ಹಾಗಾಗಿ ENCಗೆ ಸ್ಕೋಪ್ ಯಾವತ್ತಿಗೂ ಇದೆ, ಕಂಪ್ಯೂಟರ್ ಸೈನ್ಸಿಗೂ ಕೂಡ ಇದೆ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋಡು. ಸೊ ಸಮ್ಮನ್ ಹೂ ಇಸ್ ಗುಡ್ ಅಟ್ ENC ಕ್ಯಾನ್ ಈಸಿಲಿ ಸ್ವಿಚ್ ಓವರ್. ಅವನಿಗೆ PG ಮಾಡಬೇಕಂದ್ರೆ ಅವನಿಗೆ ಕಂಪ್ಯೂಟರ್ ಸೈನ್ಸಿಗೆ ಹೋಗ್ಬೋದು. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡವನು ENCನಲ್ಲಿ PG ಮಾಡ್ತೀನಿ ಅಂದರೆ ಅದು ಯು ಕ್ಯಾನ್ ಸ್ವಿಚ್ ಓವರ್. there is absolutely no such issue. So ಎರಡಕ್ಕೂ ವ್ಯತ್ಯಾಸ ಇದ್ದರೂ ಕೂಡ switching from one to the other while doing their post graduation is not difficult, I would say. Yeah. ಅವರ ಸ್ಪೆಸಿಫಿಕ್ ಪ್ರಶ್ನೆ ಸ್ಪೆಸಿಫಿಕ್ ಪ್ರಶ್ನೆ ನೀವು ಕೇಳಿದ್ದು, ನಾನು ಇಫ್ ಐ ಫಾಲೋಡ್ ಇಟ್ ರೈಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಹೆಚ್ಚು ಸ್ಕೋಪಾ ಅಥವಾ ಇಂಟರ್ನೆಟ್ ಸೆಕ್ಯೂರಿಟಿಗೆ ಹೆಚ್ಚು ಸ್ಕೋಪಾ ಅಂತ. ಒನ್ ಮೋರ್ ಕಾಲ್, ಕೀಪಿಂಗ್ ದಟ್ ಕ್ವೆಶ್ಚನ್. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್. ಎಲ್ಲಿಂದ ಮಾತಾಡ್ತಾ ಇರೋದು ಸರ್? ಯಾರು ಮಾತಾಡ್ತಾ ಇರೋದು? ಸರ್ ನಾನು ಸೂರಜ್ ಅಂತ, ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ. ಏನ್ ಮಾಡ್ತಾ ಇದ್ದೀರಿ ಸೂರಜ್ ಅವರೇ? ಸರ್ ನಾನು ಈಗ ಸೆಕೆಂಡ್ ಪಿ ಎಕ್ಸಾಮ್ ಕೊಟ್ಟಾಗಿದೆ. ಓಕೆ. ಮೊನ್ನೆ ಇಂಗ್ಲಿಷ್ ಎಕ್ಸಾಮ್ ಬರೆದ್ರಾ? ಮೊನ್ನೆ ಇಂಗ್ಲಿಷ್ ಎಕ್ಸಾಮ್ ಬರ್ದಿದ್ದೀರಾ? ಹಾ ಸರ್ ಸರ್. ಹೇಗಾಯ್ತು ಸರ್ ಎಕ್ಸಾಮ್? ಹೇಗಾಯ್ತು? ಚೆನ್ನಾಗಿದೆ ಸರ್. ಓಕೆ. ನಿಮ್ಮ ಏನ್ ಸರ್ ನೆಕ್ಸ್ಟ್ ಪ್ಲಾನ್ ಏನಿದೆ ನಿಮ್ದು? ವಾಟ್ ನೆಕ್ಸ್ಟ್? ಸರ್ ನಾನು ಆಕ್ಚುಲಿ ಬಯಾಲಜಿ ಸ್ಟೂಡೆಂಟ್. ಬಯಾಲಜಿ ಸ್ಟೂಡೆಂಟ್. ಓಕೆ. ಆದ್ರೆ ನಂಗೆ ಬಯಾಲಜಿ ಎಲ್ಲ ಅಷ್ಟು ಇಷ್ಟ ಇಲ್ಲ. ಪೇರೆಂಟ್ಸ್ ಫೋರ್ಸ್ ಇಂದ ತಗೊಂಡಿದ್ದು. ಓಕೆ. ಆದ್ರೆ ನಂಗೆ ಇಂಜಿನಿಯರಿಂಗ್ ಅಲ್ಲೇ ಮುಂದುವರಿಬೇಕಂತ ಇಷ್ಟ. ಬಟ್ ನನಗೆ ಡೇಟಾ ಸೈನ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬೇಕಿತ್ತು. ಯಾವ್ದು ಇನ್ನೊಮ್ಮೆ ಹೇಳಿ? ಡೇಟಾ ಸೈನ್ಸ್. Data science. Okay, okay. Yeah, I will pose this question to the experts. They will answer. Please keep watching the program. Thank you. Thank you, ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. Yeah, I think first we'll answer artificial the artificial intelligence, okay, IoT. okay. And then we'll I'll go back to the earlier question. Suraj, you will have to wait for a moment. So ನನ್ನ ತಿಳಿದ ಮಟ್ಟಿಗೆ ಈಗ ನೀವು ರೈಸ್ ಮಾಡಿದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಇನ್ನೊಂದು ಇಂಟರ್ನೆಟ್ ಸೆಕ್ಯೂರಿಟಿ ಹೇಳಿರ್ಬೋದು, ಅದನ್ನು ದೇ ಆರ್ ಆಲ್ ಬ್ರಾಂಚಸ್ ಆಫ್ ಕಂಪ್ಯೂಟರ್ ಸೈನ್ಸ್. ಅಂದರೆ ಅದಕ್ಕೆ ಒಂದು ತಾಯಿ ಬೇರು ಅಂತಿರುತ್ತಲ್ಲ, ಆ ತಾಯಿ ಬೇರು ಅಂತಿರೋದು ನಮ್ಮ ಕಂಪ್ಯೂಟರ್ ಸೈನ್ಸ್. ಅಂದರೆ ಎಲಿಮೆಂಟ್ರಿ ಕಾನ್ಸೆಪ್ಟ್ಸ್ ಆರ್ ಸ್ಟಡಿಡ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಆಯ್ತಲ್ವಾ? ಮತ್ತು ನೀವು ಡಾಟಾ ಸೈನ್ಸ್ ಇರ್ಬೋದು, ಆಗ ಈಗ ಸೂರಜ್ ಅವ್ರು ಕೇಳಿದ್ದು ಇಂಟರ್ನೆಟ್ ಸೆಕ್ಯೂರಿಟಿ ಇರ್ಬೋದು ಅಥವಾ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು. ಆಲ್ ದೀಸ್ ಆರ್ ಬ್ರಾಂಚಸ್ ದಟ್ ಕಮ್ ಲೇಟರ್. ಮತ್ತು ಇದು ಇಂಟರ್ನೆಟ್ ಸೆಕ್ಯೂರಿಟಿ ಮತ್ತು ನಿಮ್ಮ ಇನ್ನೊಂದು ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ವಿ ರಿಕ್ವೈರ್ ಅಡಿಷನಲ್ ನಾಲೆಡ್ಜ್ ದಟ್ ಕುಡ್ ಕಮ್ ಫ್ರಮ್ ಎಲೆಕ್ಟ್ರಾನಿಕ್ಸ್, ದಟ್ ಕುಡ್ ಕಮ್ ಫ್ರಮ್ ಮೆಕ್ಯಾನಿಕಲ್. ಯಾಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಈಸ್ ಅ ಕಂಗ್ಲಾಮರೇಟ್ ಆಫ್ 2 or 3 ಬ್ರಾಂಚಸ್, ಖಾಲಿ ಒಂದು ಬ್ರಾಂಚದಲ್ಲ ಅದು. ಸೊ ದೀಸ್ ಕ್ಯಾನ್ ಬಿ ಟೇಕನ್ ಅಪ್ ಇನ್ ದ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ಯಾವುದೇ ಒಂದು ಸಂಸ್ಥೆ ಸದ್ಯಕ್ಕೆ, ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ BTech ಲೆವೆಲಲ್ಲಿ, ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಇದು ಯಾವುದನ್ನು ಆಫರ್ ಮಾಡ್ತಾ ಇಲ್ಲ. ಅಂದರೆ BTech ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ BTech ಇನ್ ಇಂಟರ್ನೆಟ್ ಸೆಕ್ಯೂರಿಟಿ ಅಂತೂ ಎಲ್ಲೂ ಆಫರ್ ಆಗ್ತಾ ಇಲ್ಲ, ಆಯ್ತಲ್ವಾ? ಸೊ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ದಮ್ ಆಸ್ ಆಪ್ಷನ್ಸ್ ಇನ್ ಯುವರ್ ಪೋಸ್ಟ್ ಗ್ರ್ಯಾಜುಯೇಷನ್. ಮತ್ತು ಹೆಚ್ಚು ಕಮ್ಮಿ ಎಲ್ಲ ಬ್ರಾಂಚಸ್, ಅಂದರೆ ಸರ್ಕ್ಯೂಟ್ ರಿಲೇಟೆಡ್ ಬ್ರಾಂಚಸಲ್ಲಿ ಎಲ್ಲದರಲ್ಲೂ ಈ ಸಬ್ಜೆಕ್ಟ್ಗಳನ್ನು ತಾವು ಕಲಿಬೋದು, ಆಗ್ಬೋದಲ್ಲ? ದಟ್ ಈಸ್ ಒನ್. ಸೆಕೆಂಡ್, ಡಾಟಾ ಸೈನ್ಸ್ ಇತ್ತೀಚೆಗೆ ಹುಟ್ಟಿಕೊಂಡಂಥ ಒಂದು ಫ್ರೇಸ್ ಅದು. ಅಂದರೆ ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಡಾಟಾ ಸೈನ್ಸ್ ದೀಸ್ ಡೇಸ್. ಇನ್ಫ್ಯಾಕ್ಟ್ ನಮ್ಮ ಸಂಸ್ಥೆಯಲ್ಲೂ ಕೂಡ, ಅಂದರೆ MITಯಲ್ಲೂ ಕೂಡ ಈ ವರ್ಷದಿಂದ ನಾವು ಒಂದು BTech ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇನ್ ಡಾಟಾ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ. ಡಾಟಾ ಸೈನ್ಸ್ ಅನ್ನೋದು ಈಗೀಗ ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅಂತಂದರೆ ಅದಕ್ಕೆ ತುಂಬಾ ಒಂದು ಉಜ್ವಲವಾದ ಭವಿಷ್ಯ ಇದೆ ಅಂತ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ಅಂದರೆ ಯಾವುದೇ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡುವಾಗಲಿ, ಯಾವುದೇ ಒಂದು ಕ್ಯಾಂಪೇನನ್ನು ಶುರು ಮಾಡಬೇಕಾದ್ರೆ ನಿಮಗೆ ಡಾಟಾ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಅಂದರೆ ವಾಟ್ ಇಸ್ ದ ಸೆಂಟಿಮೆಂಟ್ ಆಫ್ ದ ಯೂಸರ್. ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ ಲಾಂಚ್ ಮಾಡೋದು, ಈ ಪ್ರಾಡಕ್ಟಿಗೆ ಯಾವ ರೀತಿಯ ಒಂದು ರಿಸೆಪ್ಷನ್ ಸಿಗುತ್ತೆ, ಯಾವ ರೀತಿ ಪೀಪಲ್ ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ದಿಸ್. ಇನ್ಫ್ಯಾಕ್ಟ್ ನೀವು
ಕರೆಕ್ಟಾಗಿ ತಿಳ್ಕೊಂಡಿದ್ರೆ ನಮ್ಮ ಅಮೆರಿಕನ್ ಪ್ರೆಸಿಡೆನ್ಸಿ ಪೋಸ್ಟಿಗೆ ಕೂಡ ಡೊನಾಲ್ಡ್ ಟ್ರಂಪ್ ವಿನ್ ಆಗಿದ್ದೇ ಡಾಟಾ ಸೈನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಡಾಟಾ ಅನಾಲಿಟಿಕ್ಸ್ ಅಂತ ಏನು ಹೇಳ್ತಾರೋ ಅದಕ್ಕೆ ಸಂಬಂಧಪಟ್ಟದೇ ಅದು. ಅದನ್ನು ಉಪಯೋಗಿಸಿ ಬೈ ಸ್ಟಡಿಯಿಂಗ್ ಡಾಟಾ, ಬೈ ಮ್ಯಾನಿಪುಲೇಟಿಂಗ್ ಡಾಟಾ ಉಂಟಲ್ಲ, ಅಂದರೆ ಆ ಕ್ಯಾಂಡಿಡೇಟ್ ಅದನ್ನು ಯಾವತ್ತು ಎಲ್ಲಿ ಕ್ಯಾಂಪೇನ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಾಡಬೇಕು, ಯಾವ ಇಶ್ಯೂ ಬಗ್ಗೆ ಮಾತಾಡಬೇಕು, ಅಂದರೆ ಇಟ್ಸ್ ಇದು ಬಿಗ್ ಡಾಟಾ ಅನಾಲಿಸಿಸ್ ಅಂತ ನಾವೇನು ಹೇಳ್ತೀವೋ ಅದನ್ನು ತೆಕ್ಕೊಂಡು ಮಾಡುವಂಥ ಒಂದು ಕಾರ್ಯ ಅದು. ಸೊ ಇಟ್ಸ್ ಅ ವಂಡರ್ಫುಲ್ ಏರಿಯಾ, ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡೌಟ್ ಅಬೌಟ್ ಇಟ್. ಸದ್ಯದ ಪರಿಸ್ಥಿತಿಯಲ್ಲಿ ಇದಕ್ಕೆ ತುಂಬಾ ಒಂದು ಉಜ್ವಲವಾದ ಭವಿಷ್ಯ ಇದೆ ಅಂತ ನನಗೂ ಸಹ ಅನ್ನಿಸ್ತಾ ಇದೆ, ಆಗ್ಬೋದಲ್ಲ. ಸೊ ಬಟ್ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಕಮ್ ಓನ್ಲಿ ಇಫ್ ಯು ಹ್ಯಾವ್ ಅ ಸ್ಟ್ರಾಂಗ್ ಅರ್ಜ್ ಟು ಗೋ ಹೆಡ್ ವಿತ್ ಇಟ್. ನಮ್ಮಲ್ಲೂ ಕೂಡ ನಿಮಗೆ BTech ಕೋರ್ಸ್ ಈ ವರ್ಷದಿಂದ ಶುರು ಆಗ್ತಾ ಇದೆ, ಡಾಟಾ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಥ್ಯಾಂಕ್ ಯು. The discussion will continue. ಸ್ಪಂದನ ವಾಹಿನಿಯಲ್ಲಿ ಒಂದು ಸಣ್ಣ ಬ್ರೇಕ್. Stay tuned. We'll get back to you soon. Thank you. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ನಾನು ಅಕಾಡೆಮಿಕ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದೆ. ಸಾಕಷ್ಟು ಕರೆಗಳು ಕೂಡ ಬಂತು, ನಂಬರ್ಸ್ ಡಿಸ್ಪ್ಲೇ ಆಗಿದೆ, ನೀವು ಕರೆಗಳನ್ನು ಮಾಡ್ಬೋದು. ಡಾಕ್ಟರ್ ಹರೀಶ್, ಯು ಬಿಲಾಂಗ್ ಟು ಕೆಮಿಕಲ್ ಇಂಜಿನಿಯರಿಂಗ್ ಆಸ್ಪೆಕ್ಟ್. ನಾನು ಪರ್ಸ್ನಲಿ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಲಾಸ್ಟ್ ಫ್ಯೂ ಇಯರ್ಸಿಂದ ನೋಡ್ತಾ ಇರುವಾಗ ಈ ಒಂದು ಕೆಮಿಕಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಸ್ವಲ್ಪ ಜಾಸ್ತಿ ಟೇಕರ್ಸ್ ಬರ್ತಾ ಇದ್ದಾರೆ. ಐ ಡೋಂಟ್ ನೋ ವೆದರ್ ಇಟ್ಸ್ ರೈಟ್, ಬಟ್ ಐ ಕುಡ್ ಸಿ ಅ ಗುಡ್ ಸ್ಕೋಪ್ ಅಹೆಡ್ ಟುಮಾರೋ ಫ್ರಮ್ ದ ಇಂಡಿಯನ್ ಕಂಟೆಕ್ಸ್ಟ್ ಪಾಯಿಂಟ್ ಆಫ್ ವ್ಯೂ ಇನ್ ಟರ್ಮ್ಸ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್. ವಾಟ್ ಈಸ್ ದ ಸೇ ಆನ್ ದಿಸ್? ಈಗ ನಾನು ಕೆಮಿಕಲ್ ಇಂಜಿನಿಯರಿಂಗಲ್ಲಿ 28 ವರ್ಷದಿಂದ ನಾನು MITಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಐ ಆಮ್ ಸೀಯಿಂಗ್ ದ ಸ್ಟೂಡೆಂಟ್ಸ್ ಆರ್ ಪಾಸಿಂಗ್ ಔಟ್ ಫ್ರಮ್ 28 ಇಯರ್ಸ್. ಕೆಮಿಕಲ್ ಇಂಜಿನಿಯರಿಂಗ್ ಈಗ ನೋಡಿದರೆ ನೀವು, ಇಟ್ ಹಸ್ ಟೇಕನ್ ಎ ನ್ಯೂ ಡೈಮೆನ್ಷನ್ ಅಲ್ವಾ? ಹೌದು, ಕರೆಕ್ಟ್. ಅಂದರೆ ಅಗೈನ್ ನಾವು ಇಫ್ ಯು ಸಿ ದ ಕೋರ್ ಇಂಜಿನಿಯರಿಂಗ್ ಬ್ರಾಂಚಸ್ ಲೈಕ್ ಮೆಕ್ಯಾನಿಕಲ್, ಕೆಮಿಕಲ್, ಮೆಕ್ಯಾಟ್ರಾನಿಕ್ಸ್, ಆಟೋಮೊಬೈಲ್, ಆಲ್ ದಿಸ್, ಅದು ಕೋರ್ ಇಟ್ ಈಸ್ ಹಸ್ ಟೇಕನ್ ಎ ನ್ಯೂ ಡೈಮೆನ್ಷನ್ ವಿತ್ ಈಗ ಸಿಮ್ಯುಲೇಷನ್ ಆಗಿರ್ಬೋದು ಅಥವಾ ನಾವು ಪ್ರೋಸೆಸ್ ಆಟೋಮೇಷನ್ ಆಗಿರ್ಬೋದು. ಲಾಟ್ ಆಫ್ ಅಪ್ಲಿಕೇಶನ್ಸ್ ಹ್ಯಾವ್ ಕಮ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಹ್ಯಾವ್ ಕಮ್. ಸಪೋಸ್ ಇಫ್ ಎ ಸ್ಟೂಡೆಂಟ್ ಈಸ್ ಗುಡ್ ಇನ್ ಇಸ್ ಫಂಡಮೆಂಟಲ್ಸ್ ಕೆಮಿಕಲ್ ಇಂಜಿನಿಯರಿಂಗ್, ಅವರು ಈ ನಮ್ಮ ಫಂಡಮೆಂಟಲ್ಸ್ ಎಲ್ಲ ಬೇಸಿಕ್ ಸೈನ್ಸ್ ಮತ್ತು ಮ್ಯಾಥ್ಸಿಂದನೇ ಡಿರೈವ್ ಆಗಿರೋದು. ಇಫ್ ಈಸ್ ರಿಯಲಿ ಗುಡ್ ಇನ್ ಇಸ್ ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಸೈನ್ಸ್, ಡೆಫಿನೆಟ್ಲಿ ಇಂಜಿನಿಯರಿಂಗ್ ಈಸ್ ಆಲ್ ಅಬೌಟ್ ದಟ್ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಸೈನ್ಸ್. ಸೊ ದೇರ್ ಇಸ್ ಅ ಬ್ರೈಟ್ ಫ್ಯೂಚರ್. ಮತ್ತು ನಮ್ಮ ಗೌರ್ಮೆಂಟಲ್ ಇನಿಷಿಯೇಟಿವ್ಸಿಂದ even to start up as a small scale entrepreneur, there are a lot of scope for chemical engineers. And even chemical engineers play a vital role in almost all the fields. Idu chemical engineering core idre avrige lot of opportunities, even refineries, fertilizer plant, because chemical engineering play a vital role in each and every field. Environmental even he can play a major role in environmental protection. All big consultants, environment consultants in US and in India, they are basically chemical engineers. Because they can handle all the problems related to environment, either air pollution, water, solid waste. And that's the need of the hour today. Yeah. And the basic understanding of environment, suppose ecology ತಗೊಳ್ಳಿ ನೀವು, there is a principle. ಈಗ ನೀವು ನೇಚರ್ ನೋಡಿದ್ರೆ everything is in nature. If you see those natural cycles, see that there is a chemistry behind it. Correct. Chemical engineer can understand very easily, and he can even go for the protection in terms of design. Nim yavade design tagolli ee problems ige, there is a chemical engineering involved. Correct. So there is a lot of scope. Only thing is a student should have a passion. Correct. He should study, and apart from that they should possess all other soft skills. Correct. Soft skills and related computer applications. These are the need of the hour. Any branch, mechanical agli, civil agli, without computer, like your calculator. Nanu engineering ಓದಬೇಕಾದ್ರೆ ಈ calculator was like my computer. ಈಗ ಅದು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲ ಬೇಕಾಗ್ತದೆ. ಇಫ್ ಯು ಕ್ಯಾನ್ ಬ್ಲೆಂಡ್ ವಿತ್ ಆಲ್ ದಿಸ್ ವಿತ್ ಫಂಡಮೆಂಟಲ್ ಇಂಜಿನಿಯರಿಂಗ್, ಡೆಫಿನೆಟ್ಲಿ ಹ್ಯಾಸ್ ಎ ಬ್ರೈಟ್ ಸ್ಕೋಪ್ ಅಕಾರ್ಡಿಂಗ್ ಟು ಮೈ. ಸರ್, ಇನ್ನೊಂದು ಸೆಕ್ಟರ್ ನಾನು ನೋಡಿದ ಹಾಗೆ ತುಂಬ ವಾಲಟಾಲಿಟಿಯಲ್ಲಿ ಬರುತ್ತಿರುವಂಥ ಒಂದು ಸೆಕ್ಟರ್ ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ಸೆಕ್ಟರ್ ಅಂತ ಕಾಣುತ್ತೆ. ಗ್ಲೋಬಲ್ ಲೆವೆಲಲ್ಲಿ ಕೂಡ ತುಂಬ ವಾಲಟಾಲಿಟಿ ಇದೆ. ಸಮ್ಟೈಮ್ ದೇರ್ ಇಸ್ ಅ ಅಪ್ವರ್ಡ್ ಟ್ರೆಂಡ್, ಸಮ್ಟೈಮ್ ದೇರ್ ಇಸ್ ಅ ವೆರಿ ಬ್ಯಾಡ್ ಟ್ರೆಂಡ್, ಆ್ಯಂಡ್ ದ ಟೇಕರ್ಸ್ ಅಕಾರ್ಡಿಂಗ್ ಟು ಮೀ ಹ್ಯಾವ್ ಬಿಟ್ ಕಮ್ ಡೌನ್ ಬಿಕಾಸ್ ಇದನ್ನು ಪ್ರಿಡಿಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ಸೊ ವಾಟ್ ಈಸ್ ಟೇಕ್ ಆನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್? ತಮ್ಮೆಲ್ಲರಿಗೂ ತಿಳಿದಾಗೆ ಇಂಜಿನಿಯರಿಂಗ್ ಶುರುವಾದಾಗ ಇದ್ದದ್ದು 3 ಬ್ರಾಂಚ್ಗಳು ಮಾತ್ರ ಬೇಸಿಕ್. ಅದನ್ನು ನಾವು 3 ಫಂಡಮೆಂಟಲ್ ಬ್ರಾಂಚಸ್, ಒಂದು ಸಿವಿಲ್ ಇಂಜಿನಿಯರಿಂಗ್, ಇನ್ನೊಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇದು 3 ಇದ್ದದ್ದು. ಸೊ ಈಗ ಇರುವಂಥ ಬ್ರಾಂಚಸ್ಗಳು ದೇ ಆಲ್ ಬ್ರಾಂಚ್ಡ್ ಔಟ್ ಫ್ರಮ್ ದೀಸ್ 3 ಫಂಡಮೆಂಟಲ್ ಬ್ರಾಂಚಸ್.
ಅಲ್ವಾ. ಹಾಗಿರೋ ಮೆಕ್ಯಾನಿಕಲಿಗೆ ಈಗ ಸದ್ಯದ ಪರಿಸ್ಥಿತಿ ಏನಾಗಿದೆ ಅಂದರೆ, ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಬಿಕಾಸ್ ಆಫ್ ದೀಸ್ ವಾಟ್ ಯು ಕಾಲ್ ಕಂಪ್ಯೂಟರೈಸೇಷನ್ ಏನಾಗಿದೆ ಅಂದರೆ, ಈಗ ಹೆಚ್ಚಿನ ಕೆಲಸಗಳನ್ನು ಮೆಷಿನ್ಗಳು ಮಾಡೋ ಕೆಲಸಗಳನ್ನು ಕೂಡ ಕಂಪ್ಯೂಟರೈಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಹಾರ್ಡ್ ಕೋರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಸದ್ಯಕ್ಕೆ ದೆರ್ ಇಸ್ ಅ ವೆರಿ ಸ್ಮಾಲ್ ಸೆಟ್ ಬ್ಯಾಕ್. I have to agree that there is a setback for mechanical engineering, but this is only a very short setback, and I am sure that it is going to be corrected very very soon. ಈಗಂದರೆ ಆಟೋಮೇಷನ್ ಅನ್ನೋದು ಶುರುವಾಗಿ ಮನುಷ್ಯರು ಮಾಡ್ತಿದ್ದ ಕೆಲಸಗಳನ್ನು ಮೆಷಿನ್ ಮಾಡಲಿಕ್ಕೆ ಶುರು ಮಾಡಿದ್ದಾವೆ. ಹಾಗಾಗಿ ಒಂದು ಟೆಂಪರರಿ ಆಗಿ ಒಂದು ಜೋಲ್ಟ್ ಬಂದಿದೆ ಈ ಒಂದು ಬ್ರಾಂಚಿಗೆ. ಬಟ್ ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಗೋಯಿಂಗ್ ಟು ಸ್ಟೇ ಫಾರ್ ಲಾಂಗ್, ಬಿಕಾಸ್ ಮನುಷ್ಯರನ್ನು ಮೆಷಿನ್ಗಳು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದಾಗಿ ಮಾಡ್ಬೋದೇನೋ, ಬಟ್ ಕಂಪ್ಲೀಟ್ಲಿ ಟೇಕಿಂಗ್ ಓವರ್ ಆಫ್ ಆಲ್ ವರ್ಕ್ ಬೈ ಮೆಷಿನ್ಸ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಅ ಸೈನ್ಸ್ ಫಿಕ್ಷನ್ ಸಿನಿಮಾ ಆರ್ ಎ ಬುಕ್. ಅಲ್ಲ, ದಟ್ಸ್ ಮೈ ಒಪಿನಿಯನ್. ಒಂದು ಕಾಲ್ ಇದೆ, ತಗೊಳ್ಳೋ. ಹಲೋ 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 ಕೇಳಿಸ್ತಿದ್ಯಾ? ಗುಡ್ ಈವ್ನಿಂಗ್. ಹಲೋ, ನಮಸ್ತೆ ಸರ್. ನಮಸ್ಕಾರ. ಯಾರು ಮಾತಾಡ್ತಿರೋದು? ಎಲ್ಲಿಂದ ಮಾತಾಡ್ತಿರೋದು? ನವೀನ್ ಅಂತ. ಓಕೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಉಡುಪಿ ಸರ್. ಉಡುಪಿಯಿಂದ. ಹೇಳಿ ನವೀನ್, ಏನು ಮಾಡ್ತಾ ಇದ್ದೀರಿ? ಉಡುಪಿಯಿಂದ ಸರ್. ಹೌದು, ಏನು ಮಾಡ್ತಾ ಇದ್ದೀರಿ? ಸೆಕೆಂಡ್ PUC ಆಯ್ತು ಸರ್. ಹೇಗಾಯಿತು ಎಕ್ಸಾಮ್ ಮೊನ್ನೆ? ಚೆನ್ನಾಗಿ ಸರ್. ಚೆನ್ನಾಗಿ. ಹೋಗುವಾಗ ಏನಾದ್ರು ಹೆದರಿಕೆ ಆಯಿತಾ ಕೋವಿಡಿಂದ ಏನಾದರೂ? ಅದೇ ಕೋವಿಡ್ ಅಲ್ವಾ, ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ಬೇಕು ಸರ್. ಹೌದು ಹೌದು ಹೌದು. ಹೊಸ ಎಕ್ಸ್ಪೀರಿಯನ್ಸ್ ಬಿಡಿ, ವರ್ಷಕ್ಕೊಂದು ಏನಾಗೋದಿಲ್ಲ, ಒಂದು 100 ವರ್ಷಕ್ಕೊಂದು ಸಲ ಬರುತ್ತಂತಿದ್ದು. ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. ಏನು ಮಾಡುವಂತಿದ್ದೀರಿ ನೆಕ್ಸ್ಟ್? ಅದೇ ಸರ್, ಅದೇ ಇಂಜಿನಿಯರಿಂಗ್ ಕೇಳುವ ಅಂತ ಮಾಡಿದ್ದು. ಹೇಳಿ, ಎಕ್ಸ್ಪರ್ಟ್ಸ್ ಇದ್ದಾರೆ, ಪ್ರಶ್ನೆಗಳನ್ನು ಕೇಳಿ. ಅಂದ್ರೆ ಈಗ ನಾವು ಇಂಜಿನಿಯರಿಂಗ್ ಮಾಡಿ ಆದ್ಮೇಲೆ ಜಾಬಿಗೆ ಬರುವಾಗ ಯಾವ ಕಾಲೇಜಲ್ಲಿ ಹೋಗಿದ್ದಾರೆ ಅನ್ನೋದನ್ನೆಲ್ಲ ನೋಡ್ತಾರಾ ಅಂತ. ಪ್ರಶ್ನೆ ಇನ್ನೊಂದ್ಸಲ ಕೇಳಿ. ಒಳ್ಳೆ ಕಾಲೇಜಲ್ಲಿ ಓದಿದ್ರೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್, Fantastic question. ಆ ತರದ್ದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. ಬೇರೆ ಏನಾದ್ರು ಇದೆಯಾ? ಐ ವಿಲ್ ಟೇಕ್ ದಿಸ್ ಕ್ವೆಶನ್ ಟು ದ. ಈಗ ನಾವು ಕಾಲೇಜನ್ನ ಚೂಸ್ ಮಾಡುವಾಗ ಇಂಜಿನಿಯರ್ ಕಲೀಲಿಕ್ಕೆ ಇಂಥ ಕಾಲೇಜಲ್ಲಿ ಚೂಸ್ ಮಾಡಬೇಕು ಅಂತ ಏನಾದ್ರು ಇದೆಯಾ? ಗೊತ್ತಾಯ್ತು. ಈ ಪ್ರಶ್ನೆಗಳನ್ನು ನಾವು ನನ್ನ ಪಾಯಿಂಟಲ್ಲಿ ಆ್ಯಕ್ಚುಲಿ ಕ್ವಶನ್ಗೂ ಇತ್ತು. ನೋಡ್ತಾ ಇರಿ, ಕಾರ್ಯಕ್ರಮ ನೋಡ್ತಾ ಇರಿ. ಐ ವಿಲ್ ಪೋಸ್ಟ್ ದಿಸ್ ಕ್ವೆಶನ್ ಟು ಅವರ್ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್. ಅವ್ರ ಕಡೆಯಿಂದ ನಿಮ್ಗೆ ಉತ್ತರ ಬರುತ್ತೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ತುಂಬ ಥ್ಯಾಂಕ್ಸ್. ತುಂಬ ಆ್ಯಪ್ಟ್ ಆಗಿ ಕೇಳಿದ್ರೆ. ಐ ಥಿಂಕ್ ಯು ದ ರೈಟ್ ಪರ್ಸನ್ ಟು ಆನ್ಸರ್ ದಿಸ್. ಅವರ ಹೆಸರು ನವೀನ್ ಅವರೇ. ಈಗ ನಮ್ಮದು ಈಗ ಇಂಡಿಯಾದಲ್ಲಿ ಒಂದು MHRD NIRF ರ್ಯಾಂಕಿಂಗ್ ಅಂತ ಒಂದು ಈಗ ಆಗ್ತದೆ. ನೀವು ವೆಬ್ಸೈಟಲ್ಲಿ NIRF ರ್ಯಾಂಕಿಂಗ್ 2020 ಅಂತ ನೀವು ಇದು ಮಾಡಿದರೆ ಯು ವಿಲ್ ಗೆಟ್ ದ ಸ್ಟ್ಯಾಟಿಸ್ಟಿಕ್ಸ್. ಇಂಜಿನಿಯರಿಂಗ್ ಇದಕ್ಕೆ ಹೋದರೆ ಅಲ್ಲಿ ದರ್ ಇಸ್ ಎ ಪ್ಯಾರಾಮೀಟರ್ ಕಾಲ್ಡ್ ಗ್ರ್ಯಾಜುಯೇಷನ್ ಔಟ್ಕಮ್. ಅಲ್ಲಿ ಕಾಲೇಜ್ ರ್ಯಾಂಕಿಂಗ್ಸ್ ಎಲ್ಲ ಸಿಗ್ತದೆ ನಿಮಗೆ. ವಾಟ್ ಈಸ್ ದ ಟಾಪ್ ಕಾಲೇಜ್, 100 ಅಪ್ ಟು 100 ಕಾಲೇಜಸ್ ಆರ್ 200, ಯು ಹ್ಯಾವ್ ದ ರ್ಯಾಂಕಿಂಗ್. ಸೊ ಯು ಕ್ಯಾನ್ ಸಿ ದ ರ್ಯಾಂಕಿಂಗ್ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ಸ್. ಅದರಲ್ಲಿ ನಿಮಗೆ ಫಸ್ಟ್ ನೀವು ನೋಡ್ಬೋದು IITs ಮತ್ತು ನಮ್ಮ ಕಾಲೇಜಸ್ಸು ಇವೆಲ್ಲ ಡೀಮ್ಡ್ ಯೂನಿವರ್ಸಿಟೀಸ್ ಎಲ್ಲ ಬರ್ತದೆ. ಅದರಲ್ಲಿ ಕೆಲವೊಂದೆಲ್ಲ ವೇರಿಯಸ್ ಪ್ಯಾರಾಮೀಟರ್ಸ್ ಇರ್ತದೆ. ಈಗ ಗ್ರ್ಯಾಜುಯೇಷನ್ ಔಟ್ಕಮ್ ಅಂತ ಒಂದು ಪ್ಯಾರಾಮೀಟರ್ ಇದೆ ಅದರಲ್ಲಿ ನೀವು ನೋಡಿದಾಗ ಅದರಲ್ಲಿ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಇದೆಲ್ಲ ಸಿಗ್ತದೆ ನಿಮಗೆ. ದಿಸ್ ಫಾರ್ ಯುವರ್ ಇನ್ಫಾರ್ಮೇಷನ್ ಐ ಆಮ್ ಟೆಲ್ಲಿಂಗ್. ಬಟ್ ನಿಮ್ಮ ಪ್ರಶ್ನೆ ಕಾಲೇಜ್ ಸೆಲೆಕ್ಟ್ ಮಾಡೋದು ಹೇಗೆ? ಈ ಕಾಲೇಜ್ ಸೆಲೆಕ್ಟ್ ಮಾಡಿದಾಗ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಇರ್ತದಾ ಅಂತ ಅದು. ಈಗ ನಿಮಗೆ ಸಪೋಸ್ ಒಳ್ಳೆ ರ್ಯಾಂಕ್ ಬಂತು, ಸಪೋಸ್ ಕೆಲವರೆಲ್ಲ JEE ಟ್ರೈ ಮಾಡ್ತಾರೆ, JEEಯಲ್ಲಿ ಇದು ಮಾಡ್ತಾರೆ, IITಸಿಗೆ ಹೋಗ್ತಾರೆ. ಈಗ ನಮ್ಮಲ್ಲಿ ಹೇಗೆ ಕ್ಲಸ್ಟರ್ ಮಾಡ್ತಾರೆ ಅಂದರೆ Tier 1 ಇನ್ಸ್ಟಿಟ್ಯೂಷನ್ಸ್, Tier 2, Tier 3 ಅಂತ ಪ್ಲೇಸ್ಮೆಂಟಿಗೆ ಬರೋರೆಲ್ಲ ಮಾಡ್ತಾರೆ ಅದರಲ್ಲಿ. ಈಗ ನಿಮಗೆ ಒಳ್ಳೆ ಕಾಲೇಜಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿ ಹೋದರೆ ನಿಮಗೆ ಕ್ಯಾಂಪಸ್ ಪ್ಲೇಸ್ಮೆಂಟಿಗೆ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಇರ್ತದೆ. ಕಾರ್ಪೊರೇಟ್ಸ್ ತುಂಬ ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ MITಯಿಂದ ನೋಡಿದರೆ ನಮ್ಮ ಇದರಲ್ಲಿ ಅಟ್ ಆನ್ ಆ್ಯಾವ್ರೇಜ್ ಮೋರ್ ದ್ಯಾನ್ 200 ರೆಕ್ರೂಟ್ಮೆಂಟ್ ಟೀಮ್ಸ್ ಬರ್ತದೆ ಪ್ರತಿ ವರ್ಷದಲ್ಲಿ. ಹಾಗೆ ಇನ್ನೂ ಕೆಲವು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ನಮಗಿಂತ ಜಾಸ್ತಿ ಇರ್ಬೋದು, ಮತ್ತು ಕಂಪೇರ್ ಮಾಡಿದಾಗ ನಮ್ಮ ಕಡೆಯಿಂದ ಕಮ್ಮಿ ಸಹ ಇರ್ಬೋದು ಹಾಗೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಇನ್ಸ್ಟಿಟ್ಯೂಷನ್, ದ ರ್ಯಾಂಕಿಂಗ್, ದ ರೆಪ್ಯುಟೇಷನ್ ಆಫ್ ದ ಇನ್ಸ್ಟಿಟ್ಯೂಷನ್, ಇದೆಲ್ಲ ಬರ್ತದೆ. ಅದು ನೀವೊಂದು ಸಣ್ಣ ಹೋಮ್ವರ್ಕ್ ಮಾಡಿದರೆ, ನೀವು ರ್ಯಾಂಕಿಂಗ್ ಅದರಲ್ಲಿ ನೋಡಿದರೆ ನಿಮಗೆ ಆ ಐಡಿಯಾ ಸಿಗ್ತದೆ ಯಾವ ರ್ಯಾಂಕ್. ಅಫ್ಕೋರ್ಸ್ ಅಗೈನ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ರ್ಯಾಂಕ್. ಸೊ ಯು ಶುಡ್ ಹ್ಯಾವ್ ಎ ಗುಡ್ ರ್ಯಾಂಕ್. ಸಪೋಸ್ CETಯಿಂದ ನೀವು ಟ್ರೈ ಮಾಡಿದ್ದೀರಿ, ಈಗ ಬ್ಯಾಂಗ್ಳೂರಲ್ಲಿ ಸುಮಾರು ಒಳ್ಳೊಳ್ಳೆ ಕಾಲೇಜಸ್ ಇದೆ, ಅದಕ್ಕೆಲ್ಲ ಮಾಡಬೇಕಂದಾಗ ನಿಮ್ಮದು ರ್ಯಾಂಕ್ ಆ ಇದಕ್ಕೆ ಇದಾಗಿ CETನಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂದಾಗ ಆ ರ್ಯಾಂಕಿಗೆ ಕಂಪೇಟಬಲ್ ಆಗಬೇಕು. ಕರೆಕ್ಟ್ ಸರ್. ಇನ್ನೊಂದು ಪ್ರಶ್ನೆ ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಯು ಆರ್ ದ ರೈಟ್ ಪರ್ಸನ್ ಟು ಆನ್ಸರ್ ದಟ್, ಬೀಯಿಂಗ್ ಅ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್.
ಇವತ್ತು ಡಿಗ್ರಿ ಬೇಸ್ಡ್ ಎಜುಕೇಷನಿಂದ ಸ್ಕಿಲ್ ಬೇಸ್ಡ್ ಎಜುಕೇಷನ್ಗೆ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವನ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಸ್ಟಾರ್ಟೆಡ್ ಒನ್ ಫೋರಮ್ ಕಾಲ್ಡ್ ಆಸ್ NSDC, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಆ್ಯಂಡ್ ಇದು ಗ್ಲೋಬಲ್ ಲೆವೆಲಲ್ಲಿ ತುಂಬ ವರ್ಷದಿಂದ ನಡೀತಾ ಇದೆ. ಇವರ ಡಿಗ್ರಿಗಿಂತ ಡಿಗ್ರಿಯಲ್ಲಿ ಇರುವಂಥ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಬಗ್ಗೆ ಅವರು ಅದರಲ್ಲಿ ಪರಿಣಿತರಾಗಿದ್ದರೆ ಕಂಪನಿಗಳು ಅವರನ್ನು ತಗೊಳ್ತಾರೆ. ಸೊ ನಿಮ್ಮ ಅಥವಾ ಸಲಹೆ ಪ್ರಕಾರ along with these degree that they're doing, can students take up any value added skills which will help them in their placement opportunities, sir? Yeah, definitely. ಅದು ಯಾವ ರೀತಿ ತಗೊಳ್ಬೋದು? ಯಾವ ರೀತಿ ಈಗ ನಮ್ಮ ಇದರಲ್ಲಿ ತೊಗೊಂಡ್ರೆ ಎನಿ ಬ್ರಾಂಚ್ ಫಾರ್ ದಟ್ ಮ್ಯಾಟರ್, ನೀವು ಅವ್ನು ಹುಡುಗ ಯಾವ ಇದಾಗಲಿ ಸ್ಟೂಡೆಂಟ್ ಅವ್ನು ಯಾವ ಬ್ರಾಂಚ್ ತಗೊಂಡ್ರು ಅವನಿಗೆ ದೇರ್ ಆರ್ ಲಾಟ್ ಆಫ್ ಸ್ಕೋಪ್ ಫಾರ್ ಇಂಪ್ರೂವ್ ಹಿಸ್ ಸ್ಕಿಲ್ ಸೆಟ್ಸ್. ಕರೆಕ್ಟ್. ಸ್ಕಿಲ್ ಸೆಟ್ಸ್ ಅಂದರೆ ನೀವು ನಮ್ಮ ಇನ್ಫಾರ್ಮೇಷನಿಗೆಲ್ಲ ಓಪನ್ ಈಗ ಇಂಟರ್ನೆಟಲ್ಲಿ ನೋಡಿದರೆ ಟಾಪ್ 10 ಸಾಫ್ಟ್ ಸ್ಕಿಲ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಗುಡ್ ಎಂಪ್ಲಾಯಬಿಲಿಟಿ ಅಂತ ನೀವು ಗೂಗಲ್ ಮಾಡಿದರೆ ಇಟ್ ವಿಲ್ ಗಿವ್ ಯು ಸಮ್ ಎಕ್ಸಾಂಪಲ್ಸ್. ಈಗ ನಿಮಗೆ ಕೇಳಬೇಕಂದ್ರೆ ಕಮ್ಯುನಿಕೇಷನ್, ಅಡಾಪ್ಟಬಿಲಿಟಿ, ವರ್ಕ್ ಅಂಡರ್ ಪ್ರೆಷರ್, ಈ ಥರ ನಿಮಗೆ ಸುಮಾರು ಸ್ಕಿಲ್ ಸೆಟ್ಸ್ ಎಲ್ಲ ಬರ್ತದೆ. ಸೊ ಅಟ್ಲೀಸ್ಟ್ ದೇ ಕ್ಯಾನ್ ಗೋ ಫಾರ್ ಇಟ್ ಆ್ಯಂಡ್ ದೆರ್ ಆರ್ ಮೆಥಡ್ಸ್ ಟು ಡೆವಲಪ್ ದೇರ್ ಓನ್ ವೇ ದ ಸ್ಕಿಲ್ ಸೆಟ್ಸ್. ಮತ್ತು ಈಗ ನಮ್ಮಲ್ಲಿ ಏನಾಗಿದೆ, ಈಗ MIT ಆಸ್ ಸಚ್ ಇಫ್ ಯು ಕನ್ಸಿಡರ್, ವಿ ಹ್ಯಾವ್ ನಿಯರ್ಲಿ ಅಬೌಟ್ 100 ಟೆಕ್ನಿಕಲ್ ಕ್ಲಬ್ಸ್, student technical clubs, which is run by the students community. Fantastic. Adaralli they are technical, they are social. Okay. Even they have an entertainment clubs like photography club, ham club. Okay. So these are the opportunity given to the student, and we have even the exposure beyond curriculum. Beyond curriculum, we have the projects. ನೀವು ನೋಡಿರ್ಬೋದು ಅದು ಫಾರ್ಮುಲಾ ವೆಹಿಕಲ್ ಮಾನಸ್ ಮತ್ತೆ ವಿ ಆರ್ ಹ್ಯಾವಿಂಗ್ ಅ ಮಿನಿ ಸ್ಯಾಟಲೈಟ್ ವಿಚ್ ವಿ ಆರ್ ಗೋಯಿಂಗ್ ಟು ಲಾಂಚ್ ಸೂನ್. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ವಿಚ್ ಸ್ಟೂಡೆಂಟ್ಸ್ ಡ್ರಿವನ್ ಪ್ರಾಜೆಕ್ಟ್ಸ್. ಅದರಲ್ಲಿ ಏನಾಗ್ತದೆ, ಇಟ್ ಇಸ್ ಅ ಡೈರೆಕ್ಟ್ ಅಪ್ಲಿಕೇಶನ್ ಆಫ್ ವಾಟ್ ದೇ ಲರ್ನ್ ಇನ್ ದೇರ್ ಇದು. ಮತ್ತೆ ಅವ್ರದ್ದು ಹೇಗೆ ಅಂದರೆ ದೇ ಫಾರ್ಮ್ ಎ ಟೀಮ್ ಅದರಲ್ಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ದೇ ಲರ್ನ್ ಹೌ ಟು ಮ್ಯಾನೇಜ್ ದ ಥಿಂಗ್ಸ್, ಹೌ ಟು ಮ್ಯಾನೇಜ್ ದ ಫಂಡ್ಸ್, ಆ್ಯಂಡ್ ದೇ ಕಂಡಕ್ಟ್ ದ ಇಂಟರ್ವ್ಯೂಸ್ ಫಾರ್ ದ ಜೂನಿಯರ್ಸ್ ಅಗೈನ್. Lovely. How to face interviews. All these things are happening in the among students. ಈ ತರ ಒಂದು ವ್ಯಾಲ್ಯೂ ಅಡಿಷನ್ಸ್ ಬೇಕಾಗುತ್ತೆ, ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಖಂಡಿತ ಇದರಲ್ಲಿ ನಿಮ್ಮ ಟೀಮ್ ಬಿಲ್ಡಿಂಗ್ ಇಂಪ್ರೂವ್ ಆಗುತ್ತೆ, ಲೀಡರ್ಶಿಪ್ ಸ್ಕಿಲ್ಸ್, ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಸ್ಕಿಲ್ಸ್, social networking. I think everything will be taken into consideration. Yeah, this is very much important, and they can build their CV. See, at the end when recruiter comes, absolutely, you have to present before him. You will qualify his test, everything, but finally the interview, one-to-one interview, there you should have your strong, you have to prove you're different from others. Yeah, they will ask your CV, curriculum vitae or biodata. Adralli nimdu CGPA untu, I have got 9, 8 and all, but apart from that, what is your other traits? Correct. How can you defend? So if you have all this and if you could able to defend them, ನೀವು ಸುಮ್ಮನೆ ಎಲ್ಲ 1 2 3 4 ಅಂತ 10 ಬರೆದು when they are asking some basic questions on it, you should be able to that is very important. You should project what you are confident. Correct. So there are a lot of ಮತ್ತೆ ಈಗ ಪ್ಲಾಟ್ಫಾರ್ಮ್ಸ್ ಇದೆ, ಈ ಪ್ಲಾಟ್ಫಾರ್ಮ್ಸ್ ಅಂತ, ಕೋರ್ಸೆರಾ, ಮೂಕ್ ಕೋರ್ಸಸ್, ಅದರಲ್ಲೆಲ್ಲ ದೇರ್ ಆರ್ ಲಾಟ್ ಆಫ್, ಈಗ ಕೆಲವೊಂದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಅಥವಾ ಕೋಡಿಂಗ್, ಅದರಲ್ಲಿ ಅವರು ರಿಜಿಸ್ಟರ್ ಮಾಡಿ ಸರ್ಟಿಫಿಕೇಶನ್, ದಟ್ ಹ್ಯಾಸ್ ಎ ಲಾಟ್ ಆಫ್ ವ್ಯಾಲ್ಯೂ. ದ ಸ್ಟೂಡೆಂಟ್ಸ್ ಕ್ಯಾನ್ ಡೂ ಇಟ್. ಅದಕ್ಕೆ ನಿಮಗೆ ಯಾರು ಇದು ಮಾಡಬೇಕಂತಿಲ್ಲ, ಅದನ್ನು ದೇ ಕ್ಯಾನ್ ಡೂ ಆನ್ ದೇರ್ ಓನ್. I think they will have the privilege to listen to the faculties across different universities. We have a licensed Coursera platform in our institute. It's available free of cost for the students. Free of cost we are providing. So these are all the other apart from other projects and all what we were talking now. Correct. These are some of the opportunities to develop their other skill sets for the employability. Yeah. Sir, I always believe last 5 years or very recent past, it's an era of specialists and not of the all-rounders. ಈಗ ಪೀಪಲ್ ಆರ್ ಲುಕಿಂಗ್ ಸ್ಪೆಷಲಿಸ್ಟ್. ಈಗ ಯಾವುದೇ ಕೋರ್ಸ್ ತಗೊಳ್ಳಿ ಸರ್, ಸಿವಿಲ್ ಆಗಲಿ ಮೆಕ್ಯಾನಿಕಲ್ ಆಗಲಿ, ಅದರೊಟ್ಟಿಗೆ ಅದರಲ್ಲಿ ಸಬ್ ಡೊಮೇನ್ಸ್ ಅಂತ ಇರುತ್ತೆ. ಕರೆಕ್ಟ್ ಮೀ ಇಫ್ ಐಮ್ ರಾಂಗ್ ಸರ್, ಸಬ್ ಡೊಮೇನ್ಸ್ ಅಂತ ಇರುತ್ತೆ. ಅದರಲ್ಲಿ ಅವ್ರು ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಗಳನ್ನು ತಗೊಂಡು ಅವ್ರು ಹೇಳಿದಾಗೆ CV-ಯನ್ನು ಜಾಸ್ತಿ ಮಾಡೋ ಅಪಾರ್ಚುನಿಟೀಸ್ ಏನಾದರೂ ಇಂಜಿನಿಯರಿಂಗ್ ಡೊಮೇನಲ್ಲಿ ಇದೆಯಾ ಸರ್ ಇವತ್ತು ಆ್ಯಸ್ ಅ ಹೋಲ್ ಇನ್ ಇಂಡಿಯಾ? ಮಾಡ್ಕೋಬೋದಾ? ಖಂಡಿತವಾಗ್ಲೂ ಇದೆ. ಈಗ ನೀವು ಹೇಳಿದಾಗೆ ಮೊದಲು ಸೇಯಿಂಗ್ ಏನಿತ್ತು ಅಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳಿತ್ತು. ಈಗ ಅದನ್ನು ಸಣ್ಣದಾಗಿ ಟ್ವೀಕ್ ಮಾಡಿ ಏನು ಮಾಡಿದ್ದಾರೆ ಅಂದರೆ ಜಾಕ್ ಆಫ್ ಆಲ್ ಆ್ಯಂಡ್ ಮಾಸ್ಟರ್ ಆಫ್ ಒನ್ ಹೇಳ್ತಾರೆ. ಅಂದರೆ ಇಟ್ ಇಸ್ ನಾಟ್ ದಟ್ ಇಟ್ಸ್ ಎನಫ್ ಇಫ್ ಯು ನೋ ಓನ್ಲಿ ಒನ್ ಥಿಂಗ್. ನಿಮಗೆ ಎಲ್ಲ ವಿಷಯದ ಬಗ್ಗೆ ಸೂಪರ್ಫಿಷಿಯಲ್ ಆಗಿ ಗೊತ್ತಿರಬೇಕು ಮತ್ತು ಯಾವುದಾದ್ರು ಒಂದು ವಿಷಯದ ಬಗ್ಗೆ ನೀವು ಸ್ಪೆಷಲಿಸ್ಟ್ ಆಗಿರಬೇಕು. ದಟ್ ಇಸ್ ವಾಟ್ ದಿಸ್ ಆ್ಯಕ್ಚುಲಿ ಮೀನ್ಸ್. ನೀವು ಹೇಳಿದಾಗೆ ಈಗ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ನೀವು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನು ಸಿವಿಲ್ ಇಂಜಿನಿಯರ್ ಆದ್ದರಿಂದ ನನ್ನ ಬ್ರಾಂಚ್ ಬಗ್ಗೆ ಹೇಳ್ಬೋದು. ಏನಪ್ಪ ಅಂದರೆ ನಮ್ಮಲ್ಲಿ ಏನಂದರೆ ಒಂದು ಬಿಲ್ಡಿಂಗ್ ಟೆಕ್ನಾಲಜಿ ಇದೆ,
ಇನ್ನೊಂದು ಎನ್ವೈರ್ಮೆಂಟಲ್ ಸ್ಟಡೀಸ್ ಇದೆ, ಇನ್ನೊಂದು ವಾಟರ್ ರಿಸೋರ್ಸಸ್ ಇದೆ, ಇನ್ನೊಂದು ಜಿಯೋ ಟೆಕ್ನಿಕಲ್ ಇದೆ, ಇನ್ನೊಂದು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇದೆ. ಇದು ಇಷ್ಟು ಬೇಸಿಕ್ ಆಸ್ಪೆಕ್ಟ್ಸ್ ತಗೊಂಡು ಇದರಲ್ಲಿ ನಾವು ಸೂಪರ್ಫಿಷಿಯಲ್ ಆಗಿ ಎಲ್ಲ ಡೊಮೈನ್ಸ್ ಬಗ್ಗೆ ನಾವು ಕಲಿತೇವೆ, ವಿಚ್ ಕ್ಯಾನ್ ಬಿ ಟೇಕನ್ ಅಂಡರ್ ಸಿಂಗಲ್ ಅಂಬ್ರೆಲಾ, ದಟ್ ಇಸ್ ಸಿವಿಲ್ ಇಂಜಿನಿಯರಿಂಗ್. ಬಟ್ ನೀವು BTech ಡಿಗ್ರಿ ತೊಗೊಂಡು ಹೊರಗೆ ಬಂದ ಮೇಲೆ ಯು ಹ್ಯಾವ್ ಅ ವಂಡರ್ಫುಲ್ ಆಪ್ಷನ್ ಟು ಬಿಕಮ್ ಅ ಮಾಸ್ಟರ್ ಆರ್ ಎ ಸ್ಪೆಷಲಿಸ್ಟ್ ಅಂತ ನಾವೇನು ಹೇಳ್ತೀವಿ, ಸ್ಪೆಷಲೈಸೇಷನ್. ಈಗ ನಮ್ಮ MIT ಯಲ್ಲೇ ನೀವು ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ಒಂದನೇ ತಗೊಂಡ್ರೆ 3 ಕೋರ್ಸಸ್ ಇದ್ದಾವೆ. ನೀವು PG ಮಾಡಲಿಕ್ಕೆ, M.Tech ಮಾಡಲಿಕ್ಕೆ ನಿಮಗೆ 3 ಆಪರ್ಚುನಿಟಿಗಳಿದ್ದಾವೆ. ಒಂದು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಇನ್ನೊಂದು ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಮತ್ತು ಮೂರನೇದು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಇದು ಅಲ್ಲದೆ ಬೇರೆ ಹೊರಗಡೆ ಕಾಲೇಜಸಲ್ಲಿ ಅದು IITs ಇರ್ಬೋದು ಅಥವಾ ಬೇರೆ ಸಂಸ್ಥೆಗಳು ಅಥವಾ ಓವರ್ಸೀಸ್ ಯೂನಿವರ್ಸಿಟಿಗಳಿರ್ಬೋದು, there are umpteen number of areas that where a civil engineer can easily fit in and gain specialization. ಯಾವುದೇ ಅನ್ಮಾನ ಇದು ಸಿವಿಲಿಗೆ ಮಾತ್ರ ಅನ್ವಯ ಆದದ್ದಲ್ಲ, ಅದು ಕೆಮಿಕಲ್ ಇಂಜಿನಿಯರಿಂಗ್ ಇರ್ಬೋದು, E&C ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಅಥವಾ ಯಾವುದೇ ಬ್ರಾಂಚ್ ಇರ್ಬೋದು. ನೀವು BTech ಡಿಗ್ರಿ ಒಂದು ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ತಗೊಂಡ ಮೇಲೆ, ಫಂಡಮೆಂಟಲ್ ಬೇಸಿಕ್ ಡಿಗ್ರಿ ತಗೊಂಡ ಮೇಲೆ, ಮತ್ತು ಯು ಕ್ಯಾನ್ ಬ್ರಾಂಚ್ ಔಟ್ ಇಂಟು ವೇರಿಯಸ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಸ್ಪೆಷಲೈಸೇಷನ್. Fantastic. So to add to Professor this thing, sir, now in undergraduate level we have made this thing called minor specialization. We have introduced in civil itself by opting ನಮ್ದೊಂದು ಓಪನ್ ಎಲೆಕ್ಟಿವ್ಸ್ ಅಂತ ಇರ್ತದೆ, ಮತ್ತೆ ಇದು ಪ್ರೋಗ್ರಾಮ್ ಎಲೆಕ್ಟಿವ್ಸ್. ಈ ಪ್ರೋಗ್ರಾಮ್ ಎಲೆಕ್ಟಿವ್ಸ್ ಅಲ್ಲಿ ಈಗ ಸಪೋಸ್ ನನ್ನ ಕೆಮಿಕಲ್ ಇಂಜಿನಿಯರಿಂಗ್ ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ಸ್ ಟು ಪರ್ಸ್ಯೂ ಪೆಟ್ರೋಲಿಯಂ ರಿಫೈನರಿ ಇಂಜಿನಿಯರಿಂಗ್, he has a scope to make as a minor in the degree undergraduate level itself. If you can take 4 open program electives of 12 credits in the curriculum itself, so he will be taking those petroleum refinery related electives. So this will help for him to plan for his masters. Like that in computer science ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಥರ ಅವನಿಗೆ ಬೇಕಂದರೆ ಆ ಪ್ರೋಗ್ರಾಮ್ ಸ್ಪೆಸಿಫಿಕ್ ಇದು ತಗೊಂಡು ಅವನು ಮೈನರ್ ಸ್ಪೆಷಲೈಸೇಷನ್ ಮಾಡಿದರೆ he can decide his and as professor said he can get into his masters. It will serve as a foundation. ಆ ಥರದ್ದು ನಮ್ಮದು ನಾವು we have provided the opportunity to the students. Great. Thank you so much. I think so we are reaching the end of the session. Final ಆಗಿ ಒಂದು 30 seconds ಅಲ್ಲಿ ನಿಮ್ಮ ಎಂಡ್ ಮೆಸೇಜ್ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ಸ್ಟೂಡೆಂಟ್ಸಿಗೆ? ಸೊ ನನ್ನ ವೀಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಒಂದು ಇದೇನೆಂದರೆ, ನೀವೆಲ್ಲ ಮುಗಿಸಿದಿರಿ ಸಕ್ಸಸ್ಫುಲಿ ನಮ್ಮ PUC ವಿತ್ ಆಲ್ ದಿಸ್ COVID-19 ಪ್ಯಾಂಡಮಿಕ್. we can understand because as a parent, ಈಗ ನನ್ನ ಮಗನೂ ಸಹ ಈ ಸಲ PUC ಇದ್ದಾನೆ, ಸೆಕೆಂಡ್ PUC ಇದ್ದಾನೆ. I know how much of stress, postponement, ಇದು uncertainties, but with all this, see, that will give you the courage. See, that's what you should be able to work under pressure. Then only you will be able to succeed in life. That's what ನನ್ನ ಇದರಲ್ಲಿ. ಸೊ ಇದೇ ಥರ ನಿಮ್ಮ ನೆಕ್ಸ್ಟ್ ಕ್ರೂಷಿಯಲ್ ಥಿಂಗ್ಸ್ ಆರ್ ಯುವರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್, ಲೈಕ್ ಯುವರ್ JEE ಮೈನ್ಸ್ ಆಗಿರ್ಬೋದು, ಕಾಮೆಡ್ಗೆ ಆಗಿರ್ಬೋದು, CET, ಆಲ್ ದಿಸ್ ಅದರ್ ಡೀಮ್ಡ್ ಯೂನಿವರ್ಸಿಟೀಸ್, ನಮ್ಮದು ಮಾಹೆ ಆಗಿರ್ಬೋದು ಅಥವಾ ಅದರ್ ಡೀಮ್ಡ್ ಯೂನಿವರ್ಸಿಟಿ ಎಂಟ್ರೆನ್ಸಲ್ಲೆಲ್ಲ ಚೆನ್ನಾಗಿ ಮಾಡಿ. and you should have that courage to face, and wish you all the best for your future examinations. Do well. God bless. ಸರ್ ನಿಮ್ಮ ಫೈನಲ್ ಮೆಸೇಜ್ ಸರ್ ಸ್ಟೂಡೆಂಟಿಗೆ? ನಾನು ನನ್ನ ಸ್ಟೂಡೆಂಟ್ಸಿಗೆ ಯಾವಾಗಲೂ ಒಂದು ಅಡ್ವಾನ್ಸ್ ಅಂತ ಕೊಡ್ತೇನೆ. ಅದು ನನಗೆ ಇಟ್ಸ್ ಇನ್ಸ್ಪೈರ್ಡ್ ಬೈ ರಡ್ಯಾರ್ಡ್ ಕಿಪ್ಲಿಂಗ್ ಅಂತ ನೀವೆಲ್ಲ ಕೇಳಿರ್ಬೋದು. ರಡ್ಯಾರ್ಡ್ ಕಿಪ್ಲಿಂಗ್ ಇಸ್ ದ ಸೇಮ್ ಪರ್ಸನ್ ಹೂ ರೋಟ್ ದಟ್ ಜಂಗಲ್ ಬುಕ್. ಜಂಗಲ್ ಬುಕ್ ಪುಸ್ತಕವನ್ನು ಬರೆದ ಹಿ ಹಸ್ ಗಿವನ್ 4 ವಂಡರ್ಫುಲ್ ಲೈನ್ಸ್. ಅವ ಏನು ಹೇಳ್ತಾನೆ ಅಂದರೆ, ಇಟ್ಸ್ ಎ ಸ್ಮಾಲ್ ಪೊಯಿಟ್ರಿ, ಇಟ್ ಗೋಸ್ ಲೈಕ್ ದಿಸ್. ಇಟ್ ಸೇಸ್, ಐ ಕೀಪ್ 6 honest serving men who taught me all I knew. Their names were what and which and when, how and who and where. ಅಂದರೆ ಯಾವುದೇ ಒಂದು ವಿದ್ಯಾರ್ಥಿ ಇರ್ಬೋದು, ಅವನು ಯಾವುದೇ ಕೋರ್ಸ್ ತೊಗೊಳ್ಬೋದು, ಅದು ಮಣಿಪಾಲದಲ್ಲಿರ್ಬೋದು ಅಥವಾ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಯಾವುದೇ ಇರ್ಬೋದು. ಎನಿ ಆಸ್ಪೈರಿಂಗ್ ಸ್ಟೂಡೆಂಟ್, ಇಫ್ ಯು ವಾಂಟ್ಸ್ ಟು ಡೂ ವೆಲ್ ಇನ್ ಲೈಫ್, ಇಫ್ ಯು ವಾಂಟ್ಸ್ ಟು ಡೂ ವೆಲ್ ಇನ್ ದ ಕೋರ್ಸ್ ದಟ್ ಈಸ್ ಅಡಾಪ್ಟೆಡ್, ಅವನು 6 ಪ್ರಶ್ನೆಗಳನ್ನು ಕೇಳಬೇಕಂತ ಪ್ರತಿ ಸಲ. ಅದು ಯಾವುದೆಲ್ಲ ಅಂದರೆ, ಇಫ್, ವಾಟ್, ವಿಚ್, ವೆನ್, ಹೂ, ವೈ, ವೇರ್. ಇಷ್ಟು 6 ಪ್ರಶ್ನೆಗಳನ್ನು ಕೇಳಿದರೆ ನಿನ್ನ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ ಅಂತ ಅವ್ನು ತುಂಬ ಸುಂದರವಾಗಿ ಹೇಳಿದ್ದಾನೆ. ರಡ್ಯಾರ್ಡ್ ಕಿಪ್ಲಿಂಗನ ಈ ಒಂದು ಮಾತು ನನಗೆ ಯಾವಾಗಲೂ ನೆನಪಾಗುತ್ತೆ. ಇದನ್ನು ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳು ಎಲ್ಲಿ ಸಾಧ್ಯವೋ ಅಲ್ಲಿ ನಾನು ಯಾವಾಗಲೂ ಕೊಡ್ತಾ ಹೋಗಿದ್ದೇನೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದಿ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು. ಐ ಥಿಂಕ್ ದಟ್ ವಾಸ್ ಎನರ್ಜೆಟಿಕ್ ಡಿಸ್ಕಷನ್ ಅಂತ ಹೇಳ್ಬೋದು ಇವತ್ತೊಂದು ಇಂಜಿನಿಯರಿಂಗ್ ಡೊಮೇನ್ ಮೇಲೆ. ಸೊ ಆನ್ ಬಿಹಾಫ್ ಆಫ್ ಸ್ಪಂದನ TV and Trisha Group of Institution, I would like to thank Dr. VHV Pai and Dr. Harish for spending time with us and sharing their thoughts to the students. Naale we will be coming up with the theme on commerce.
ವೇರ್ ಚಾರ್ಟರ್ಡ್ ಅಕೌಂಟೆನ್ಸಿಯನ್ನು ಡೊಮೇನನ್ನು ಇಟ್ಕೊಂಡು ಸಿ ಎ ಕೃಷ್ಣ ಉಪಾಧ್ಯಾಯ ಅಂತ ಹೇಳಿ ಈಸ್ ಅ ಫೌಂಡರ್ ಆ್ಯಂಡ್ CEO ಆಫ್ ಅದ್ವಿತ್ ಕನ್ಸಲ್ಟಿಂಗ್ ಫ್ರಮ್ ಬ್ಯಾಂಗ್ಳೂರ್, ಆ್ಯಂಡ್ ಅವರ್ ಓನ್ ಸ್ಟೂಡೆಂಟ್ ತ್ರಿಷಾ ವಿದ್ಯಾ ಈವ್ನಿಂಗ್ ಕಾಲೇಜ್ನ ಮಾರ್ವೆಲ್ ಅಂತ ಬರ್ತಾರೆ. ಆ್ಯಂಡ್ ಫೌಂಡರ್ ಆಫ್ ದಿ ತ್ರಿಷಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ CA ಗೋಪಾಲ್ ಕೃಷ್ಣ ಭಟ್ ಅವರು ಈ ಸೆಷನನ್ನು ಮಾಡರೇಟ್ ಮಾಡ್ತಾರೆ. ಟುಮಾರೋ ಸೇಮ್ ಟೈಮ್ at 6 PM to 7 PM. So thanks for watching this engineering episode, and tomorrow I think it's same time you stay tuned for the commerce theme. I wish you all the best. I look forward to see you tomorrow. Thank you so much.